पूर्णप्रज्ञस्तृतीयस्तु भगवत्कारसाधकः चित्रैः पदैश्च गम्भीरे वाक्ये वाणेरखण्डितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूया तस्मदिष्टार्थसिद्धये भक्तानां मानसाम्बोजा भानवे कामधेनवे नमतां कल्पतरुवे जयीन्द्रगुरुवे नमः गुरुवादिध्वान्तरवये वैष्णवेन्दीवरेन्दवे श्रीराघवेन्द्रगुरुवे नमो अत्यन्तदयालवे नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः आटकाले त्रिकालग्नम् आगमार्थविशारदं त्यागभोगसमायुक्तं भागण्डार्यगुरुं भजे जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। स्वस्तस्तु सताम् अशेषसन्मङ्गलानि भवन्तु। वक्तुश्च श्रोतॄणां श्लोकैकश्रवणपठनमात्रेण निखिलकलिकुतकल्मष अपनोदे पटुतरे धर्माद्यखिलपुरुषार्थसाधनीभूते सच्चास्त्रप्रतिपाद्य भगवान् वेदव्यासविरचितेषु अष्टादश पुराणेषु युक्त श्री स्मृतिचन्द्रिका श्राद्धकाण्डेषु युक्त अद्य कथा आरम्भः किञ्चित् पूर्वकथानुवादः। नारायणं नमस्कृत्यं च नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरिये परमात्मने प्रणतक्लेशनाशाय गोविन्दाय नमो नमः। मायावी परमानन्दं त्यक्त्वा वैकुण्ठमुत्तमं स्वामी पुष्करणीतीरे रमया सह मोदते। कल्याणाद्भुतगात्राय कामितार्थप्रदायिने ಶ್ರೀಮದ್ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ತೇ ನಮಃ. ವಿಶೇಷವಾಗಿ ಈ ಒಂದು ಚಿಂತಾಮಣಿ ಅಂತ ಯಾರು ಸಚ್ಚಿಂತನೆ ಲೋಕಹಿತಕ್ಕಾಗಿ ಆತ್ಮೋದ್ಧಾರಕ್ಕಾಗಿ ಯಾರು ಚಿಂತನೆಯನ್ನು ಮಾಡ್ತಾರೆ ಅದು ಮಣಿ ರೂಪದಲ್ಲಿ ಹೇಗೆ ಪ್ರಕಾಶವಾಗುತ್ತೋ ಹಾಗೆ ನಿಮಗೆ ಸ್ಪಷ್ಟವಾಗಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾಗುತ್ತೆ ಅಂತ. ಹೇಗೆ ದೀಪ ಹಚ್ಚಿಟ್ಟಾಗ ಹೇಗೆ ಅದು ಪ್ರಜ್ವಲಿತೆಯಿಂದ ಹೇಗೆ ನಮಗೆ ಪ್ರಕಾಶಮಾನ ಆಗುತ್ತೋ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಏರಿ ವೆಂಕಟ ಆಚಾರ್ಯರ ಗುರುಗಳ ಸನ್ನಿಧಾನದಲ್ಲಿ ಈ ಒಂದು ಸುಸಂದರ್ಭ ಒದಗಿ ಬಂದಿದೆ. ಪಿತೃಪಕ್ಷದಲ್ಲಿ ಈ ಚಂದ್ರಿಕಾ ಗ್ರಂಥ ಸ್ಮೃತಿ ಚಂದ್ರಿಕಾ ಎಂಬತಕ್ಕಂಥ ಗ್ರಂಥ ಸ್ಮೃತಿ ಅಂತಂದರೆ ವೇದಗಳ ಅರ್ಥವನ್ನು ನೇರವಾಗಿ ತಿಳಿಸ್ತಕ್ಕಂಥ ಸಾಮರ್ಥ್ಯ ಇದಕ್ಕಿದೆ. ಇದು ಯಾವುದೋ ರಚನೆ ಮಾಡಿದ್ದಲ್ಲ, ಇದು ಸಾಕ್ಷಾತ್ ವೇದವ್ಯಾಸ ದೇವರು ಮತ್ತು ಮಹಾ ಮುನಿಗಳು ಋಷಿಮುನಿಗಳಿಂದ ರಚಿತವಾದ ಗ್ರಂಥ ಇದು. ಇದರಲ್ಲಿ ಸುಮಂತುಗಳು, ಯಮಧರ್ಮರಾಜ, ಮಹಾಭಾರತದ, ರಾಮಾಯಣದ ಬಹು ಗ್ರಂಥಗಳಲ್ಲಿ ಉಕ್ತವಾಗಿರತಕ್ಕಂಥ ಆ ಶ್ರಾದ್ದದ ವಿಚಾರವನ್ನು ಪ್ರಮಾಣ ಪುರಸ್ಸರವಾಗಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಶ್ರಾದ್ದ ಅಂದರೆ ಕೇವಲ ಏನು ಪಿಂಡ ಪ್ರದಾನ ಮಾಡದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲ, ಬಹು ಗರ್ಭಿತವಾಗಿದ್ದ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಇದರಲ್ಲಿ ಮೊದಲು ಶ್ರಾದ್ದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಶ್ರಾದ್ದದ ಮಹಿಮೆ, ಮೊದಲು ಮಹಿಮೆ ತಿಳ್ಕೋಬೇಕು. ಮಹಾತ್ಮ ಜ್ಞಾನಪೂರ್ವಕವಾಗಿ ಸುದೃಢ ಸ್ನೇಹ ಅಂತ ಹೇಳ್ತಾರೆ. ಎಲ್ಲಿ ತನಕ ಈ ಗುರುಗಳ ಗ್ರಂಥಗಳ ಮಹಾತ್ಮೆಯಾಗಿ ನಮಗೆ ತಿಳಿಯಲಿಲ್ಲೋ ಅವರಲ್ಲಿ ಸುದೃಢವಾದ ಭಕ್ತಿ ಹುಟ್ಟಲ್ಲ. ನಮಗೆ ಮಹಾತ್ಮ ಜ್ಞಾನ ತಿಳಿಬೇಕು. ಆವಾಗ ಅದರಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ದಾರೆ. ಅದರಲ್ಲಿ ತನ್ಮಯತೆ, ಆ ತನ್ಮಯತೆ ಬರಬೇಕು ಅಂದರೆ ಆ ಮಹಾತ್ಮ ಜ್ಞಾನವನ್ನು ತಿಳ್ಕೋಬೇಕು. ಆದರೆ ಮತ್ತೆ ಶ್ರಾದ್ದ ವೇದಗಳು ಅಂತ ಹೇಳಿದ್ದಾರೆ. ಶ್ರಾದ್ದಗಳು ಎಷ್ಟು ಥರ ಇದೆಯಪ್ಪ? ಶ್ರಾದ್ದ ಸಾಮಾನ್ಯವಾಗಿ ವಿಶೇಷವಾಗಿ ಸತ್ತ ದಿವಸದ ಹಿಡ್ಕೊಂಡು 16 ದಿವಸದೊಳಗೆ ಮಾಡತಕ್ಕಂಥ ಶ್ರಾದ್ದ ಎಲ್ರಿಗೂ ಚಿರಪರಿಚಿತವಾಗಿದೆ. ನಂತರದಲ್ಲಿ 6 ತಿಂಗಳಿಗೆ ಗೋದಾನ ಅನ್ನತಕ್ಕಂಥ ಎಲ್ರಿಗೂ ಚಿರಪರಿಚಿತ. ಮತ್ತು ವರ್ಷಾಬ್ದಿಕ ಶ್ರಾದ್ದ ಇಷ್ಟೇ ಅಂದ್ಕೊಂಡಿದ್ದಾರೆ. ಇಲ್ಲ, ವಿಶೇಷವಾಗಿ 48 ಶ್ರಾದ್ದಗಳಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಸಾಧಕನಾದವನು ಷಣ್ಣವತಿ ಅಂತ ಹೇಳಿದ್ದಾರೆ. ಅಂದರೆ 96 ಶ್ರಾದ್ದಗಳನ್ನು ಒಬ್ಬ ವ್ಯಕ್ತಿ ಜೀವಮಾನದಲ್ಲಿ ಒಂದ್ಸರಿ ಮಾಡೇ ತಿನ್ನಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಸಾಧನ ವ್ಯಕ್ತಿ ಷಣ್ಣವತಿ, ನವತಿ ಅಂತಂದರೆ 90, ಷಣ್ ಅಂದರೆ 6, 96 ಶ್ರಾದ್ದಗಳನ್ನು ಅವನು ಒಂದು ವರ್ಷದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದೀಕ್ಷಾಬದ್ಧನಾಗಿ
ಈ ರೀತಿಯಾಗಿ ಶ್ರಾದ್ದ ಭೇದಗಳು. ಮತ್ತೆ ಶ್ರಾದ್ದವನ್ನು ಮಾಡಬೇಕಾದ್ರೆ ಅಧಿಕಾರಿಗಳೇ ಆಗ್ಯಾರ. ಮಗ ಮಾಡಬೇಕಾ, ಮಗ ಇಲ್ಲದಿದ್ದರೆ ಮೊಮ್ಮಗ ಮಾಡಬೇಕಾ, ಮಗನೂ ಇಲ್ಲ ಮೊಮ್ಮಗನೂ ಇಲ್ಲ, ಯಾರು ಮಾಡಬೇಕು? ಸೋದರ ಮಾವ ಮಾಡಬೇಕಾ, ಅಣ್ಣ ಮಾಡಬೇಕಾ, ತಮ್ಮ ಮಾಡಬೇಕಾ, ಅಥವಾ ಬಂಧುಗಳು ಮಾಡಬೇಕಾ? ಯಾರೂ ಇಲ್ಲ ಅಂದರೆ ಅಟ್ಲೀಸ್ಟ್ ಬ್ರಾಹ್ಮಣನಾದರೂ ಮಾಡಬೇಕಾ? ಒಬ್ಬ ಬ್ರಾಹ್ಮಣ ಕೂಡ ಅನಾಥ ಪ್ರೇತ ಸಂಸ್ಕಾರ ಪರೋಪಕಾರಕವಾಗಿ ಮಾಡತಕ್ಕಂಥ ಶ್ರಾದ್ದವನ್ನು ಒಬ್ಬ ಬ್ರಾಹ್ಮಣ ಮಾಡಬಹುದು ಅಂತ ಹೇಳಿದ್ದಾರೆ. ಇದರಲ್ಲಿ ಶ್ರಾದ್ದ ಅಧಿಕಾರಿ ನಿರ್ಣಯ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಮಾತಾಮಹ ಶ್ರಾದ್ದವನ್ನು ಹೇಳಿದ್ದಾರೆ. ಇದು ಪ್ರಾಯಶಃ ಈಗಿನ ಕಾಲದಲ್ಲಿ ಇದು ಬಿಟ್ಟು ಹೋಗಿದೆ. ಮಕ್ಕಳು ತಂದೆ ತಾಯಿ ಶ್ರಾದ್ದವನ್ನು ಮಾಡ್ತಾರೆ, ಆದರೆ ಮಗಳ ಮಗ ತಾತನ ಶ್ರಾದ್ದವನ್ನು ಮೊಮ್ಮಗನೇ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಮಗಳ ಮಗ, ಮಗನ ಮಗ ಅಲ್ಲ, ದೌಹಿತ್ರ ಮಾತಾಮಹ ಶ್ರಾದ್ದ. ಇದು ಯಾವಾಗ ಬರುತ್ತೆ ಅಂದರೆ ಆಶ್ವೀಜ ಮಾಸದ ಪ್ರತಿಪತ್ ಪಾಡ್ಯ ದಿವಸ ಬರ್ತಾ ಇದೆ. ಮಾತಾಮಹ 3 ಪಿಂಡವನ್ನು ಇಟ್ಟು ಮಾಡಬೇಕು ಅಂತ ಹೇಳಿ. ಯಾಕಂದರೆ ಪಿತ್ರಾರ್ಜಿತ ಆಸ್ತಿಯನ್ನು ಭೋಗ ಮಾಡತಕ್ಕಂಥವನು ಮೊಮ್ಮಗನೇ. ಪಿತ್ರ ಅರ್ಜಿತ ಆಸ್ತಿ, ಅಜ್ಜ ಸಂಪಾದನೆ ಮಾಡಿರ್ತಕ್ಕಂಥ ಪ್ರಾಪರ್ಟಿಯಲ್ಲಿ ಸರ್ಕಾರದಲ್ಲಿ ಕಾನೂನು ಕೂಡ ಇದೆ. ಪಿತ್ರಾರ್ಜಾತಿ ಮೊಮ್ಮಕ್ಕಳಿಗೂ ಕೊಡಬೇಕು ಅಂತ ನಿರ್ಣಯ ಇದೆ. ತಮ್ಮ ಹಕ್ಕನ್ನು ಚಲಾಯಿಸಿದಾಗ ಅದಕ್ಕೆ ಮನ್ನಣೆ ಮಾಡ್ತಾ ಇದೆ. ಯಾವುದಕ್ಕೆ? ಮೊಮ್ಮಕ್ಕಳಿಗೆ. ಯಾರು? ಮಗಳ ಮಕ್ಕಳಿಗೆ. ಅದು ಹೆಣ್ಣಾಗ್ಬೋದು, ಗಂಡಾಗ್ಬೋದು. ಅದು ವಿಶೇಷವಾಗಿ ಶ್ರಾದ್ದದಲ್ಲಿ ಮೊಮ್ಮಗ ದೌಹಿತ್ರ ಅಂತ ಕರೀತಾರೆ. ಆ ದೌಹಿತ್ರನಿಗೆ ವಿಶೇಷವಾದ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಯಾವ್ಯಾವ ಕಾಲದಲ್ಲಿ ಎಂತೆಂಥವ್ರು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಜೀವಪಿತೃ ಶ್ರಾದ್ದ ನಿರ್ಣಯ ಅಂತ. ಜೀವಪಿತೃ ಅಂದರೆ ತಂದೆ ಬದುಕಿರ್ತಾನೆ, ತಾಯಿಯ ವಿಯೋಗ ಆಗಿರುತ್ತೆ. ಅಂದರೆ ಅವಿಧವಾ ನವಮಿ ಅಂತ ಕರೀತಾರೆ. ಏನಂತಾರೆ? ಅವಿಧವ ಅಂದರೆ ವೈಧವ್ಯ ಪ್ರಾಪ್ತಿಯಾಗಿಲ್ಲ. ವೈಧವ್ಯ ಅಂದರೆ ಗಂಡನ ವಿಯೋಗ ಆಗಿಲ್ಲ. ಗಂಡ ಬದುಕಿದ್ದಾನೆ, ಪತ್ನಿ ವಿಯೋಗ ಆಗಿದೆ, ಇದಕ್ಕೆ ಮುತ್ತೆ ಇದೆ ಅಂತ ಕರೀತಾರೆ. ಈ ಅವಿಧಾನವಮಿಯ ಶ್ರಾದ್ದದ ಜೀವತ್ಪಿತೃ ತಂದೆ ಬದುಕಿದ್ದು ಯಾವಾಗ ಸಾಮಾನ್ಯವಾಗಿ ಒಬ್ಬನಿಗೆ ಶ್ರಾದ್ದ ಹುಟ್ಟಬೇಕಾದ್ರೆ ತಂದೆ ವಿಯೋಗ ಆದರೆ ಮಾತ್ರ ಶ್ರಾದ್ದ ಹುಟ್ಟುತ್ತೆ. ತಂದೆ ಹೋದ ಅಂದರೆ ಮಗನಿಗೆ ಶ್ರಾದ್ದ ಮಾಡಲಿಕ್ಕೆ ಅಧಿಕಾರ ಬಂತು. ಆದರೆ ಈ ಪಕ್ಷದಲ್ಲಿ ಜೀವತ್ಪಿತೃ ತಂದೆ ಬದುಕಿದ್ದಾನೆ, ತಾಯಿ ವಿಯೋಗ ಆಗಿದೆ, ಆ ಸಂದರ್ಭದಲ್ಲಿ ಮಗ ಯಾವ ರೀತಿ ಶ್ರಾದ್ದ ಮಾಡಬೇಕು ಅನ್ನೋದನ್ನು ನಿರ್ಣಯವನ್ನು ಸವಿಸ್ತರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ನಂತರದಲ್ಲಿ ಶ್ರಾದ್ದದ ಕಾಲವನ್ನು ಕೂಡ ನಿರ್ಣಯ ಮಾಡ್ತಾ ಇದ್ದಾರೆ. ಏನು? ಶ್ರಾದ್ದದ ಕಾಲಗಳು ಯಾವ ರೀತಿ ಮಾಡಬೇಕು. ಕೆಲವರು 10 ಗಂಟೆಗೆ ಶುರು ಮಾಡಬೇಕಾ, 12 ಗಂಟೆ ಮಾಡಬೇಕಾ, 2 ಗಂಟೆ ಮಾಡಬೇಕಾ ಅಂತಂತಾರೆ. ಆ ಶ್ರಾದ್ದದ ಕಾಲ ಅಂತಾರೆ ಅಪರಾಹ್ನ ಅಂತ ಹೇಳ್ತಾರೆ. ಏನಂತಾರೆ? 12 ಗಂಟೆಗೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ 12 ಗಂಟೆ ಸರಿಯಾಗಿ ಪಿಂಡ ಪ್ರದಾನ ಮಾಡಿಬಿಡಬೇಕು ಅಂತ ಹೇಳಿದ್ದಾರೆ. 9:30ಗೆ ಶ್ರಾದ್ದ ಶುರು ಮಾಡಿದ್ರೆ 12 ಗಂಟೆ ಕರೆಕ್ಟಾಗಿ ಪಿಂಡ ಪ್ರದಾನ ಮುಗಿದು ಬ್ರಾಹ್ಮಣರು 1 ಗಂಟೆಗೆ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸಾಮಾನ್ಯವಾಗಿ 2 ಗಂಟೆಗೆ ಊಟ ಮಾಡಿದ್ರೆ ಅಸುರ ಭೋಜನ ಅಂತ ಕರೀತಾ ಇದ್ದಾರೆ. ಏನು? ಸಾತ್ವಿಕ ಭೋಜನ 9:30 10 ಗಂಟೆ ಒಳಗಡೆ ಮಾಡಬೇಕು. ಏನು? ಸಾತ್ವಿಕವಾದ ಭೋಜನ 9:30 10 ಗಂಟೆಯಲ್ಲಿ ಮಾಡಬೇಕು. ಪಿತೃ ಶ್ರಾದ್ದ 12 ಗಂಟೆ ಮಾಡಬೇಕು ಅಂತ ಹೇಳಿದ್ದಾರೆ. 1:30 2 ಗಂಟೆ ಎಲ್ಲ ಎಲ್ಲೂ ನಿರ್ಣಯ ಕೊಟ್ಟಿಲ್ಲ ಮಾಡಬೇಕು ಅಂತ. ಆದರೆ ಅಶಕ್ತತನ, ಕಾಲದ ಅತಿಕ್ರಮಣ ಆಗಿರುತ್ತೆ. ಹಾಗಾಗಿ ಸಮಯ ಮೀರ್ತಾ ಇದೆ ಹೊರತು ಸಾಮಾನ್ಯವಾಗಿ ಭೋಜನ ಯಾವಾಗಲೂ 12 ಗಂಟೆ ಆಗ್ತಿದ್ದಂಗೆ ತಕ್ಷಣ ಊಟದ. ಸಾಮಾನ್ಯವಾಗಿ ಶ್ರಾದ್ದ ಅನ್ನೋದು ಯಾವ ಥರ ಇದೆ ಅಂತಂದರೆ, ಬ್ರಾಹ್ಮಣರು ಊಟ ಮಾಡ್ತಾ ಇರಬೇಕು, ಆ ಕಾಲದಲ್ಲೇ ಪಿಂಡ ಪ್ರದಾನ ಮಾಡಿ ಅಂತ ಹೇಳ್ಬಿಡುತ್ತೆ. ಪಿಂಡ ಪ್ರದಾನ ಮಾಡಿ ಊಟಕ್ಕೆ ಹಾಕೋದಲ್ಲ, ಅವ್ರದ್ದು ಭೋಜನ ನಡೀತಾ ಇರಬೇಕು, ತನ್ನ ಮಧ್ಯೆ ಪಿಂಡ ಪ್ರದಾನ ಮಾಡಬೇಕು ಅಂತ ನಿರ್ಣಯ ಇದೆ. ಯಾವಾಗ ಅವರು ಮಜ್ಜಿಗೆಯನ್ನು ಕೈಗೆ ತಿಳ್ಕೊತಾರೆ ಆವಾಗ ಪಿಂಡ ವಿಸರ್ಜನೆ ಮಾಡುತ್ತೆ. ಪಿಂಡ ಉದ್ಧೃತ್ಯ ಅಂತ ಹೇಳ್ತಾರೆ. ಇಷ್ಟು ನಿಯಮ ಯಾಕೆ ಅಂದರೆ ಒತ್ತು ಯಾವುದು ಕೊಡ್ತಾರೆ ಅಂದರೆ ಬ್ರಾಹ್ಮಣರ ಭೋಜನಕ್ಕೆ ಪ್ರಾಶಸ್ತ್ಯ ಭಾಳ ಮುಖ್ಯ. ಅವರು ಭೋಜನ ಮಾಡಿದ್ರೆ ಸಪ್ತಾನ್ನ ಪ್ರಕರಣ ಅಂತ ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ.
7 ಥರವಾಗಿರತಕ್ಕಂಥ ಅನ್ನ ಪ್ರಕರಣ ಇದೆ. ಈ ಅನ್ನ ಪ್ರಕರಣಗಳು ಪಿಂಡ ಪ್ರದಾನ ಮಾಡೋದು, ತಿಲೋದಕ ಕೊಡೋದು, ಎಳ್ಳು, ಅಕ್ಕಿಯಿಂದ ಅರ್ಚನೆ ಮಾಡೋದು, ದರ್ಬೆ, ತುಳಸಿ, ಕಲಶೋದಕ, ಮಂತ್ರ, ವಸ್ತ್ರ, ಗಂಧ ಇವೆಲ್ಲವೂ ಕೂಡ ಸಪ್ತ ಅನ್ನಗಳು, ವಿಕಿರ, ಉಚ್ಚಿಷ್ಟ ಪಿಂಡ ಇವೆಲ್ಲವೂ ಕೂಡ ಸಪ್ತಾನ್ನ ಪ್ರಕರಣಗಳು ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ಪಾಣಿಹೋಮ ಅಂತ ಹೇಳ್ತಾರೆ. ಇನ್ನೊಂದು ಯಜುರ್ವೇದಿಗಳಿಗೆ ಅಗ್ನೋಕರಣ ಅಂತ ಹೇಳ್ತಾರೆ. ಅಗ್ನಿಯನ್ನು ಪ್ರತ್ಯಕ್ಷವಾಗಿಟ್ಟುಕೊಂಡು ಅಗ್ನಿಯಲ್ಲಿ ಆಹುತಿಯನ್ನು ಕೊಡೋದು, ಇದು ಯಜುರ್ವೇದಿಗಳ ಕ್ರಮ. ಮತ್ತು ಋಗ್ವೇದಿಗಳ ಕ್ರಮ, ಬ್ರಾಹ್ಮಣರ ಕೈಯಲ್ಲೇ ಪಾಣಿಯಲ್ಲೇ ಅಗ್ನಿ ಇಟ್ಕೊಂಡಿರ್ತಾರೆ. ಅಗ್ನಿ ಸಾಕ್ಷಾತ್ ಕೈ ಅಲ್ಲಿ ಪಾಣಿ ಹೋಮ ಅಂತ ಕರೀತಾರೆ. ಪಾಣಿ ಹೋಮ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿ ಮಾಡತಕ್ಕಂಥದ್ದು ಶ್ರಾದ್ದದ ಕಾಲ ನಿರ್ಣಯ. ಮತ್ತು ಅಮಾವಾಸ್ಯೆಯಲ್ಲಿ ಮಾಡತಕ್ಕಂಥ ಶ್ರಾದ್ದ ಬೇರೆ ಅಂತ ಹೇಳ್ತಾರೆ. ಪ್ರತಿ ತಿಂಗಳು ಅಮಾವಾಸ್ಯೆ ಬರ್ತಾ ಇದೆ. ಅಮಾವಾಸ್ಯೆಯಲ್ಲಿ ಮಾಡಬೇಕಾ, ದರ್ಶದಲ್ಲಿ ಮಾಡಬೇಕಾ ಅಂತ ಬಗ್ಗೆ. ದರ್ಶಕ್ಕೆ ಮಹಾಪ್ರಾದ ದರ್ಶ ಪೂರ್ಣಮಾಸೋ ಅಂತ ಹೇಳ್ತಾರೆ. ದರ್ಶ ಪೂರ್ಣಮಾಸಿಯ ದೇವತೆಗಳಿಗೆ, ದರ್ಶ ಪಿತೃಗಳಿಗೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಕೃಷ್ಣ ಪಕ್ಷದಲ್ಲಿ ಬರತಕ್ಕಂಥ ಅಮಾವಾಸ್ಯೆ ಪಿತೃಗಳಿಗೆ ಸೀಮಿತವಾಗಿದೆ. ಶುಕ್ಲ ಪಕ್ಷದಲ್ಲಿ ಬರತಕ್ಕಂಥ ಪೌರ್ಣಿಮೆ ದೇವತೆಗಳಿಗೆ ಸೀಮಿತವಾಗಿದೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷವೂ ಕೂಡ ಈ ರೀತಿಯಾಗಿ ನೋಡಿ. ಈ ಪಿತೃಪಕ್ಷವು ಕೂಡ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲೇ ಈ ಪಿತೃಪಕ್ಷ ಬರತಕ್ಕಂಥದ್ದಾಗಿದೆ. ನಂತರದಲ್ಲಿ ಅಮಾವಾಸ್ಯ ವಿಷಯಗಳು, ಅಮಾವಾಸ್ಯೆಯಲ್ಲಿ ಎಷ್ಟು ಥರ ಶ್ರಾದ್ದವನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಪರ್ವ ನಿರೂಪಣ ಅಂತ ಪರ್ವಕಾಲಗಳಲ್ಲಿ ಮಾಡೋದು. ಉತ್ತರಾಯಣ ಪರ್ವಕಾಲ, ದಕ್ಷಿಣಾಯಣ ಪರ್ವಕಾಲ, ಮಹಾಪದ್ಮಕ ಯೋಗಗಳು ಬೇರೆ ಬರ್ತವೆ. ಯೋಗಗಳೆಲ್ಲ ಬರ್ತಾ ಇದೆ. ಆ ಯೋಗಗಳಲ್ಲಿ ಪಿಂಡ ಪ್ರದಾನ ಮಾಡೋದು. ಮಹಾಭರಣಿ ನಕ್ಷತ್ರಗಳು, ಅಷ್ಟಮಿ, ಮಹಾಭರಣಿ, ಅಷ್ಟಮಿ, ಮಧ್ಯಾಷ್ಟಮಿ ಅಂತ ಕರೀತಾರೆ. ಈ ತಿಥಿಗಳಲ್ಲಿ ಮತ್ತು 2 ನಕ್ಷತ್ರಗಳ ಸಂಯೋಗ ಆದಾಗ ಅದರ ವಿಶೇಷಗಳು ಬೇರೆ, ಯೋಗಗಳು ಸಂಯೋಗ ಆದಾಗ ಅದರ ವಿಶೇಷಗಳು ಬೇರೆ, ವಾರಗಳು ವಿಶೇಷ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ ವಾರಗಳಲ್ಲಿ ಮಾಡಿದ್ರೂ ಕೂಡ ಬಹುಪುಣ್ಯ. ಈ ಒಂದು ಪಿತೃಪಕ್ಷದಲ್ಲಿ ಸಮಯದ ಸೀಮಿತ ಇಲ್ಲ. ಯಾವಾಗ ಬೇಕಾದ್ರೂ ಪಿಂಡ ಪ್ರದಾನ, ಸೂರ್ಯೋದಯ ಆಯಿತು ಮಧ್ಯಾಹ್ನದೊಳಗಡೆ ಪಿಂಡ ಪ್ರದಾನ ಮಾಡಬಹುದು ಅಂತ ಹೇಳಿದ್ದಾರೆ. ಇದಕ್ಕೆ ಸಮಯದ ನಿಯಮ ಇಲ್ಲ. ಪಿತೃಪಕ್ಷದಲ್ಲಿ ಸಮಸ್ತರಿಗೂ ಕೂಡ ಮಾಡತಕ್ಕಂಥದ್ದಾಗಿದೆ. ಹೀಗೆ ತಿಥಿಗಳ ನಿರ್ಣಯ. ಕೆಲವರು ಅಂತಾರೆ, ನಮ್ಮ ತಂದೆ ಸಪ್ತಮಿಗೆ ಹೋಗಿದ್ದಾರೆ, ನಾವು ಸಪ್ತಮಿನೇ ಮಾಡ್ತೀವಿ ಅಂತಂತಾರೆ. ಹಾಗೆ ನಿರ್ಣಯ ಮಾಡ್ಕೊಳ್ಳಿ ಬರೋದು. ಪಾಡ್ಯದಿಂದ ಅಮಾವಾಸ್ಯೆ ಒಳಗಡೆ ಯಾವಾಗ ಬೇಕಾದ್ರೂ ಮಾಡಿ. ಈ ಅಮಾವಾಸ್ಯೆಯಲ್ಲಿ ಅವಿಧಾವ ನವಮಿ ಕೂಡ ಕೇವಲ ಮುತ್ತೈದರಿಗೆ ಸೀಮಿತವಾಗಿದೆ. ಇನ್ನು ಕೆಲವರು ಅವಿಧಾನವಮಿ ದಿವಸನೇ ಪುರುಷರು ಮೃತರಾಗಿರ್ತಾರೆ. ಏನು ಅವತ್ತೇ ಬರೀ ಹೆಣ್ಮಕ್ಳೇ ಹೋಗ್ಬೇಕು ಅಂತ ನಿಯಮ ಇಲ್ಲ. ಪುರುಷರು ಕೂಡ ಎಷ್ಟೋ ದಿವಸ ಹೋಗ್ಬಿಟ್ಟಿರ್ತಾರೆ. ಅವಿಧಾನವೇ ಬಂದಿರುತ್ತೆ, ಅವ್ರದ್ದು ಪಿತೃಶ್ರಾದ್ದ ಬಂದಿರುತ್ತೆ. ಅದು ಅವ್ರಿಗೆ ಕಾಲಶ್ರಾದ್ದ ಅನಿಸ್ಕೊಂಡ್ಬಿಡುತ್ತೆ. ಅವ್ರಿಗೆ ಏನಿಸ್ಕೊಂಡ್ಬಿಡುತ್ತೆ? ಅವ್ರಿಗೆ ಕಾಲಶ್ರಾದ್ದ ಅನಿಸ್ಕೊಳ್ಳುತ್ತೆ ಹೊರತು ಅದು ಪಿತೃಪಕ್ಷ ಶ್ರಾದ್ದ ಅನಿಸ್ಕೊಳ್ಳೋದಿಲ್ಲ ಅವ್ರಿಗೆ. ಹೀಗೆ ಈ ಒಂದು ಪಿತೃಪಕ್ಷದಲ್ಲಿ ಪಾಡ್ಯದಿಂದ ಆರಂಭ ಮಾಡಿಕೊಂಡು ಅಮಾವಾಸ್ಯೆಯಲ್ಲಿ ಚತುರ್ದಶಿ ಅಂತ ಘಾತ ಚತುರ್ದಶಿ ಅಂತ ಕರೆದಿದ್ದಾರೆ. ಘಾತ ಅಂದರೆ ಅಪಮೃತ್ಯುವಿಂದ ಮೃತರಾಗಿರತಕ್ಕಂಥವ್ರಿಗೆ ಘಾತ ಚತುರ್ದಶಿ. ಮತ್ತು ದ್ವಾದಶಿ ಯತಿಗಳಿಗೆ ದ್ವಾದಶಿ ಅಂತ ಕರೆದಿದ್ರು. ಯತಿಗಳಿಗೆ ಅವತ್ತೊಂದು ದಿವಸ ಎಲ್ಲರೂ ತಮ್ಮ ಬಂಧುಗಳು ಅನುಷ್ಠಾನ ಮಾಡುವಂತೆ. ಯಾರೋ ತಮ್ಮ ಸಂಬಂಧಿಕರಲ್ಲಿ ಎಷ್ಟೋ ಯತಿಗಳು ಸನ್ಯಾಸಿಗಳಾಗ್ಬಿಟ್ಟಿರ್ತಾರೆ. ಅವರಿಗೆ ಆತ್ಮಶ್ರಾದ್ದ ಮಾಡಿಕೊಂಡು ಯತಿಗಳಿಗೆ ತ್ಯಾಗ ಮಾಡಿಕೊಂಡು ಜೀವನ ನಡೆಸ್ತಾರೆ. ಅಂಥವ್ರಿಗೆಲ್ಲ ಹೇಗೆ ಮಾಡೋದು? ಬಂದೆ ಯತಿ ದ್ವಾದಶಿ ಮಾಡಿ. ಸಮಸ್ತ ಅವರು ಬಿಡಿ ಸನ್ಯಾಸಿ ಇರಲಿ, ಮಹಾಪರಂಪರ ಸನ್ಯಾಸಿ ಇರಲಿ, ಯಾರೇ ಸನ್ಯಾಸಿ ಅವರಿಗೆ ಯತಿಗಳ ದ್ವಾದಶಿ ಅಂತ ಕರೆದಿಟ್ಟಿದ್ದಾರೆ. ಅವತ್ತು ಅವರಿಗೆ ಶ್ರಾದ್ದವನ್ನು ಮಾಡಬೇಕು ವಿಶೇಷವಾಗಿ. ಮತ್ತು ಅವಿಧಾನವಮಿ, ಘಾತ ಚತುರ್ದಶಿ ಇವೆಲ್ಲವೂ ಕೂಡ ಏಕಾದಶಿ ಮಾತ್ರ ಸರ್ವತಾ ಅನುಷ್ಠಾನ ಇಲ್ಲ. ಆದರೆ ಅನುಷ್ಠಾನ ಇಲ್ಲ ಅಂತಂದರೆ ಏಕಾದಶಿದ ಏನು ಮಾಡ್ಬೋದು? ಋಗ್ವೇದವನ್ನು, ಯಜುರ್ವೇದವನ್ನು, ವೇದಗಳನ್ನು ಪಾರಾಯಣ ಮಾಡಿಸಿ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ದಾನ ಕೊಡ್ಬೋದು ಅಂತ ಹೇಳ್ಬಿಡ್ತಾರೆ. ಎಷ್ಟೋ ಜನ ಏಕಾದಶಿ ಸತ್ತೋಗಿರ್ತಾರೆ, ಏಕಾದಶಿ ಮೃತರಾಗಿರ್ತಾರೆ. ಅವ್ರದ್ದು ದ್ವಾದಶಿ ಅನುಷ್ಠಾನ ಮಾಡಬೇಕು. ದ್ವಾದಶಿ ಅನುಷ್ಠಾನ ಮಾಡೋಣ ಅಂತಂದರೆ ಯತಿ ದ್ವಾದಶಿ ಬಂದಿದೆ. ಅಂಥವ್ರಿಗೆ ಏನು ಮಾಡೋದಂದರೆ ವೇದವನ್ನು ಪಾರಾಯಣ ಮಾಡಿಸಿ ಅಂದ್ಬಿಟ್ಟು
ವೇದವನ್ನು ಪಾರಾಯಣ ಮಾಡಿಸಿದಾಗ ಬೃಹತಿ ಸಹಸ್ರ ಎಂಬತಕ್ಕಂಥದ್ದಿದೆ. ಅದನ್ನು ಪಾರಾಯಣ ಮಾಡಿಸಿದಾಗ ಪಿತೃದೇವತೆಗಳು ಪ್ರನೃತ್ಯಂತೆ ಪಿತರಾಹ, ಮನೆ ಮುಂದೆ ಥೈ ಥೈ ಅಂತ ಕುಣಿತಾರಂತೆ. ವೇದವನ್ನು ಪಾರಾಯಣ ಮಾಡಿಸಿದರೆ ಮನೆ ಮುಂದೆ ಅಷ್ಟು ಮಹಾತ್ಮೆ ಕೊಡ್ತಾರೆ. ಏನು ಬೇಡ, ದೇವರ ನಾಮ ಹೇಳಿಸಿದ್ರೆ ಸಾಕು, ಭಗವನ್ನಾಮ ಸ್ಮರಣೆ ಮಾಡಿದ್ರೆ ಸಾಕು. ಈ ರೀತಿಯಾಗಿ ಮಾಡತಕ್ಕಂಥದ್ದಾಗಿದೆ. ತಿಥಿ ನಿರ್ಣಯ, ಬಹು ಏಕಾದಶಿ ಮಹಿಮಾ. ಎಂದು ಕೂಡ ಏಕಾದಶಿ ದಿವಸ ಪಿಂಡ ಪ್ರದಾನಾದಿಗಳು ಮಾಡಲೇಬಾರ್ದು. ಯಾಕೆಂದರೆ ಅವತ್ತು ಭಗವಂತ ಒಬ್ಬ ಬಿಟ್ಟರೆ ರಮಾದೇವಿ ಆರಂಭ ಮಾಡಿಕೊಂಡು ಯಾವ ದೇವತೆಗಳು ಹೊತ್ತು ಊಟ ಮಾಡೋದಿಲ್ಲ. ನೀ ಕೊಡಬಹುದು, ಆದರೆ ಸ್ವೀಕಾರ ಮಾಡೋದು ಯಾರು? ಕೈ ಯಾರು ಒಡ್ಡಬೇಕು? ಅನ್ನವನ್ನು ತಗೋಂತ ಕೊಟ್ಟಾಗ ಯಾರು ತಗೋಬೇಕದನ್ನು? ನೀ ಕೊಟ್ಟಿದ್ದು ಕೆಳಗೆ ಬೀಳ್ತಾ ಇದೆಯೋ ಅಥವಾ ಕೈಯಲ್ಲಿ ಪರಮಾತ್ಮ ಇಸ್ಕೋತಾ ಇದ್ದಾನೆ? ಎಲ್ಲರೂ ಕೊಟ್ಟು ಬಿಡ್ತಾರೆ, ಆದರೆ ಭಗವಂತ ಸ್ವೀಕಾರ ಮಾಡ್ತಾನ? ಅದು ಪರಮಾತ್ಮ ಅಂತಾನೆ. ಏಕಾದಶಿ ದಿವಸ ಎಂದೂ ಕೂಡ ಪರಮಾತ್ಮನಿಗೆ ನಿವೇದನೆ ಉಂಟು. ಭಗವಂತನಿಗೆ ಉಡುಪಿಯಲ್ಲಿ ಕೂಡ, ತಿಮ್ಮಪ್ಪದಲ್ಲಿ ಕೂಡ, ತಿರುಪತಿಯಲ್ಲೂ ಕೂಡ ಪರಮಾತ್ಮ ನಿವೇದನೆ ಮಾಡ್ತಾರೆ. ಅವನು ನಿರ್ದೋಷ, ಅವನು ಯಾವುದು ವಿಧಿ ನಿಷೇಧಗಳಿಲ್ಲ ಪರಮಾತ್ಮನಿಗೆ. ಆದರೆ ವಿಧಿ ನಿಷೇಧಗಳು ಯಾರಿಗಿದೆಪ್ಪ ಅಂದರೆ ರಮಾ ಬ್ರಹ್ಮಾದಿಗಳಿಗಿದೆ. ನಾವು ವಿಷ್ಣು ಭಕ್ತರಾದ್ರಿ, ವಿಷ್ಣುವಿನ ಆರಾಧಕರಾಗಿ, ವಿಷ್ಣುವಿನ ವೈಷ್ಣವರಾಗಿ ಅವತ್ತು ಸಹ ನಾವೇನು ಮಾಡಬೇಕು? ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಆ ಏಕಾದಶಿ ನಿರ್ಣಯವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬಹು ವಿಚಾರಗಳನ್ನು ತಿಳಿಸ್ತಾ ಅದನ್ನು ಮುಂದೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನಿನ್ನೆ ದಿವಸ ನಾವು ಈ ಒಂದು ಚಿಂತಾಮಣಿಯಲ್ಲಿ ಭಗವದ್ಭಕ್ತರು ಪ್ರಾರ್ಥನೆ ಮಾಡಿ ಕೇಳ್ತಾ ಇರ್ತಾರೆ. ಈ ಒಂದು ಪ್ರವಚನದಲ್ಲಿ ಯಾರು ಮಧ್ಯೆ ಮಾತಾಡಬಾರ್ದು. ಶ್ರದ್ಧೆಯಿಂದ ಇದನ್ನು ಶ್ರವಣ ಮಾಡಿ ಅನುಷ್ಠಾನ ಮಾಡಿಬಿಟ್ರೆ ಈ ಏರಿ ಆಚಾರ ಒಂದು ಸನ್ನಿಧಾನದಲ್ಲಿದ್ದು ಕೃತಾರ್ಥರಾಗಬೇಕು ಅಂತ ಇದೊಂದು ಸವಿನಯ ಪ್ರಾರ್ಥನೆ ತಮ್ಮೆಲ್ಲರೂ ಕೂಡ. ಯೇ ಯಜಂತಿ ಪಿತೃನ್ ದೇವಾನ್ ಬ್ರಹ್ಮಣಾನ್ ಸಹುತಾಶನಾನ್ ಸರ್ವಭೂತಾಂತರಾತ್ಮಾನ್ ವಿಷ್ಣುಮೇವ ಯಜಂತಿ. ಏನು ಬೇಕಾದ್ರೂ ಮಾಡಿ ಪಿತೃಗಳಿಗೆ. ಶ್ರಾದ್ದ ಅಂತಂದರೆ ಕೆಲವರಿಗೆ ಏನೂ ಇರುವುದಿಲ್ಲ. ದಕ್ಷಿಣಕ್ಕೆ ತಿರ್ಕೊಂಡು ಎರಡೂ ಕೈಗಳೆತ್ತಿ ಅಳಬೇಕಂತೆ. ನನ್ನಲ್ಲಿ ಏನೂ ಇಲ್ಲ ಅವತ್ತು ಶ್ರಾದ್ದ ಮಾಡಲಿಕ್ಕೆ ಅಂತ ಜೋರಾಗಿ ಅಳಬೇಕಂತೆ ಬಾಯಿ ಪಡ್ಕೊಂಡು. ಬ್ರಾಹ್ಮಣರು ಸಿಗಲಿಲ್ಲ, ದ್ರವ್ಯ ಇಲ್ಲ, ದುಡ್ಡಿಲ್ಲ, ಯಾರು ಮಾಡಿಸೋರು ಸಿಗಲಿಲ್ಲ, ರೋಗ ಬೇರೆ ಅಂಟುಕೊಂಡಿದೆ, ನನಗೆ ಹೇಳಲಿಕ್ಕಾಗಲ್ಲ, ಅಶಕ್ತರಾಗಿದ್ದೇನೆ, ಆದರೂ ಮನಸ್ಸನ್ನು ಕೊರಗಿದೆ ಅಂದಾಗ ದಕ್ಷಿಣಕ್ಕೆ ತಿರುಗಿ ಎರಡೂ ಕೈಗಳೆತ್ತಿ ಪಿತೃದೇವತೆಗಳ ಅಂತ ಅಳಬೇಕಂತೆ. ಅಷ್ಟು ಹತ್ತರೂ ಕೂಡ ಅವರಿಗೆ ಶ್ರಾದ್ದ ಮಾಡಿದಷ್ಟು ಪುಣ್ಯ ಬರ್ತಾ ಇದೆ ಅಂತ ಹೇಳಿ. ಯಾರಿಗೆ? ಅಶಕ್ತರಾದವರಿಗೆ. ಶಕ್ತರಿಗಲ್ಲ, ಅನುಕೂಲ ಇದ್ದವರು. ಇಷ್ಟು ಭಗವಂತನ ಮೇಲೆ ಕಾರುಣ್ಯ ಮಾಡಿದ್ದಾನೆ. ಹಾಗಂತೇಳಿ ದುಡ್ಡಿದ್ದನ್ನು ಎರಡು ಕೈ ಎತ್ತು ಮಾಡಬಾರ್ದು. ಯಮಧರ್ಮ ಎಲ್ಲ ಗೊತ್ತಾಗುತ್ತೆ ಯಾರಿಗಿದೆ ಇಲ್ಲ ಅಂತ. ದೇವತೆಗಳಿಗೆ ಆರಾಧನೆ ಮಾಡಬೇಕು. ಪಿತೃಗಳಿಗೆ ತಿಲೋದಕವನ್ನು ಕೊಡ್ತೇವೆ, ದೇವತೆಗಳಿಗೆ ವಿಷ್ಣುವೇ ಸ್ವಾಹ, ನಾರಾಯಣಾಯ ಸ್ವಾಹ, ಕೃಷ್ಣಾಯ ಸ್ವಾಹ, ಇದೆಲ್ಲ ದೇವತೆಗಳಿಗೆ ಅಗ್ನಿದ್ವಾರವನ್ನು ಕೊಡಬೇಕು. ಮತ್ತು ಪಿಂಡ ಪ್ರದಾನ ಅಂದರೆ, ಪಿಂಡ ಪ್ರದಾನ ಅನ್ನತಕ್ಕಂಥದ್ದು ಏನಿದೆ ಅಂತಂದರೆ, ಸಾಮಾನ್ಯವಾಗಿ ಪಿಂಡ ಪ್ರದಾನ ಅನ್ನತಕ್ಕಂಥದ್ದು ದೇವರು ಊಟ ಹಾಕೋದಲ್ಲ. ಅದು ಪಿಂಡಸ್ಥ ದೇವತಾಭ್ಯೋ ನಮೋ ನಮಃ. ಮೂರ್ತಿಯಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ, ಪಿಂಡದಲ್ಲಿ ಪಿತೃಗಳ ಸನ್ನಿಧಾನ ಇದೆ. ಆ ಪಿಂಡದಲ್ಲಿ, ಪಿಂಡ ಅಂದರೆ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಸೂಕ್ಷ್ಮ ವಿಚಾರ ಇದು. ಇಡೀ ನಮ್ಮ ದೇಹದಲ್ಲಿ ಎಲ್ಲ ಮಾಂಸವನ್ನು ತೆಗೆದರೆ ಒಂದು ಪಿಂಡಾಕಾರ ಬರುತ್ತಂತೆ. ಏನು? ನಮ್ಮ ದೇಹದಲ್ಲಿ ಎಷ್ಟೇ ದಪ್ಪ ಇರಲಿ, ಅವನು ಜೀವ ಹೋಯ್ತು ಅಂದರೆ, ದೇಹವನ್ನು ಬಿಡ್ತು ಅಂದರೆ ಅವನನ್ನು ತೆಗೆದಾಗ ಒಂದು ಮೂಳೆ ರಹಿತ ಫ್ಲೆಶ್ ಅಂತ ಕರೀತಾರೆ ಅದಕ್ಕೆ. ಅದು ಪಿಂಡಾಕಾರದಲ್ಲಿ ಇರುತ್ತಂತೆ, ಇಷ್ಟೇ ಇರುತ್ತಂತೆ. ಅಷ್ಟು ಆಕಾರದಲ್ಲಿ ಆ ಪಿಂಡವನ್ನು ಪಿಂಡಸ್ಥ ದೇವತಾಭ್ಯೋ ನಮನ. ನಮ್ಮ ಪಿತೃಗಳನ್ನು ಕಾಣಬೇಕಾದ್ರೆ ಪಿಂಡದಲ್ಲಿ, ಅಂದರೆ ಪಾರ್ವಣದಲ್ಲಿ ತುಂಬ ಗೌರವವಾಗಿ ಮಾತಾಡಬೇಕು ಅಂತಂದರೆ ಪಾರ್ವಣ ಅಂತ ಕರಿಬೇಕೇ ಹೊರತು ಪಿಂಡ ಅಂತ ಆ ಶಬ್ದ ಉಪಯೋಗಿಸಬಾರ್ದು. ಎಷ್ಟೋ ಸರಿ ಸಿಟ್ಟು ಬಂದಾಗ ಆ ಶಬ್ದವನ್ನು ಬೈಲಿ ಕೂಡ ಉಪಯೋಗಿಸ್ತಾ ಇದ್ದೀವಿ. ಒಳ್ಳೆ ಗೌರವವಾಗಿ ಮಾತಾಡಬೇಕು. ಪಾರ್ವಣದಲ್ಲಿರತಕ್ಕಂಥ ದೇವತೆ ಪಾರ್ವಣ ಅಂತಂದರೆ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ
ಅನ್ನದಲ್ಲಿ ಬೇಯಿಸಿರತಕ್ಕಂಥ ಪಾರಣ ಮಾಡಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಣ ಒಬ್ಬನಿಗೆ ಅನ್ನ ಬೇಯಿಸಿ ಮಾಡಬೇಕು ಅಂತ ನಿಯಮ ಇರೋದು. ಇನ್ನು ಕ್ಷತ್ರಿಯ ವೈಶ್ಯನಿಗೆ ಇಬ್ಬರಿಗೆ ಹಿಟ್ಟಿನಿಂದ ಹತ್ಕೊಂಡು ಅಕ್ಕಿ ಹಿಟ್ಟಿಂದ ಮಾಡಬೇಕು. ಅವರಿಗೆ ಅನ್ನ ಬೇಯಿಸಿ ಪಿಂಡ ಪ್ರದಾನ ಮಾಡೋ ಅಧಿಕಾರ ಅವರಿಗೆ ಯಾರಿಗೆ? ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ಇಲ್ಲ. ಬ್ರಾಹ್ಮಣ ಒಬ್ಬನೇ ಅನ್ನ ಬೇಯಿಸಿ ಮಾಡತಕ್ಕಂಥ ಕ್ರಮ. ನನಗೆ ಎಂಥ ಒಂದು ದೊಡ್ಡ ಒಂದು ಭಗವಂತ ಇಟ್ಟಿರ್ತಕ್ಕಂಥ ಬ್ರಾಹ್ಮಣರ ಮೇಲೆ ಒಂದು ಕೃಪಾದೃಷ್ಟಿ. ಅದನ್ನು ಆಕ್ಷೇಪಣೆ ಮಾಡೋದಿಲ್ಲ. ನಮಗ್ಯಾಕಿಲ್ಲ, ನನಗೆ ಅದು ಪರಮಾತ್ಮ ಮಾಡಿದ್ದೇನೆ. ಮತ್ತಿನ್ನೂ ಅನ್ಯರಾಗಿರ್ತಕ್ಕಂಥವ್ರು, ಅನ್ಯರಂದ್ರೆ ಬೇರೆಯವರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಬಿಟ್ಟರೆ ಶೂದ್ರರು ಅನ್ಯರು ಅಂತ ಕರೀತಾರೆ. ಆ ಶಬ್ದ ಉಪಯೋಗಿಸೋಂಗಿಲ್ಲ. ಆ ಅನ್ಯರಿಗೆ ಏನು ಮಾಡಬೇಕಂದ್ರೆ ಮೃತ್ಪಿಂಡ ಅಂತ ಕೇಳಿದ್ದಾರೆ. ಮೃತ್ ಅಂದರೆ ಮಣ್ಣಿನಿಂದ ಪಿಂಡ ಮಾಡಿ ಇಡು ಅಂತ ಅಂದ್ಬಿಟ್ಟಿದ್ದಾರೆ. ಇದೇ ಥರವಾಗಿ ನಮ್ಮ ತಿರುಪತಿಯ ಕಲ್ಯಾಣ ಉತ್ಸವದಲ್ಲಿ ಮಾಧವ ಬ್ರಾಹ್ಮಣ ಭ್ರಷ್ಟನಾಗಿ ಕುಂತಲೆಯನ್ನು ಲಗ್ನ ಮಾಡಿಕೊಂಡೆಲ್ಲ ಮಾಡಿಕೊಂಡಾಗ ಆಗ ಅವನು ಮೃತ್ಪಿಂಡವನ್ನು ಇಡ್ತಾನೆ. ಅದನ್ನಿಟ್ಟು ಕಪಿಲ ತೀರ್ಥ ಸ್ನಾನ ಮಾಡಿ ಒಂದೊಂದು ಹೆಜ್ಜೆ ಆ ತಿಮ್ಮಪ್ಪ ಬೆಟ್ಟ ಹತ್ತಾಗ ಪಾಪಗಳೆಲ್ಲ ಸುಟ್ಟು ಹೋಯ್ತಂತೆಗೆ ಹೊಗೆ ರುದ್ದೆ. ವೇಂ ಕಟತಿ ವೇಂ ಕಟ. ವೇಂ ಅಂದರೆ ಪಾಪಗಳು, ಕಟತಿ ಅಂದರೆ ಸುಡತಕ್ಕಂಥ ಸಾಮರ್ಥ್ಯ ಆ ತಿಮ್ಮಪ್ಪನ ಬೆಟ್ಟಕ್ಕಿದೆಯಂತೆ. ಅದಕ್ಕೆ ಎಲ್ಲ ಕಾಲ್ನಡಿಗೆಯಲ್ಲೇ ಹೋಗಬೇಕು ಅಂತಂತಾರೆ. ಹೇಗೋದ್ರೂ ಪರಮಾತ್ಮನ ಕೃಪಾದೃಷ್ಟ ಏನು ತಪ್ಪಿಲ್ಲ, ನೀವು ಬರ್ರಿ ಬಂದು ಸಾಕು ಉದ್ಧಾರ ಆಗಿದೆ ಅಂತ ಹೇಳಿ. ಈ ರೀತಿಯಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಷ್ಟೂ ಜನರಿಗೆ ಪಿಂಡ ಪ್ರದಾನ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಮತ್ತೆ ಆಯೋ ಪುತ್ರಾನ್ ಯಶಸ್ವರ್ಗಂ ಕೀರ್ತಿಂ ಪುಷ್ಟಿಂ ಬಲಂ ಶ್ರಿಯಂ ಪಶೂನ್ ಸುಖಂ ಧನಂ ಧಾನ್ಯಂ ಪ್ರಾಪ್ನುಯಾತ್ ಪಿತೃಪೂಜನಂ. ಈ ರೀತಿಯಾಗಿ ನಿಮಗೆ ಆಯುಷ್ಯನ್ನು ಕೊಡ್ತಾರೆ, ಮಕ್ಕಳಾಗ್ತಾರೆ, ಯಶಸ್ಸು, ಸ್ವರ್ಗ, ಕೀರ್ತಿ, ಪುಷ್ಟಿ. ಒಳ್ಳೆ ದೇಹ ತಿಂದ ತಕ್ಷಣ ಮೈ ಹಿಡಿದು ಬಿಡುತ್ತಂತೆ, ಪುಷ್ಟಿ ಬರ್ತಾ ಇದೆ, ಬಲ ಬರ್ತಾ ಇದೆ. ಬಲ ಅಂತಂದರೆ ಬುದ್ಧಿರ್ಬಲಂ ಅಂತ ಹೇಳಿದ್ದಾರೆ. ಏನು ಹೇಳಿ? ಈ ಶೋಲ್ಡರ್ ಪವರ್ ಅಲ್ಲ, ಬುದ್ಧಿಶಕ್ತಿ ಬಲ ಆಗಬೇಕು ಅಂದರೆ ಪಿತೃಗಳ ಆಶೀರ್ವಾದ ಬೇಕು ಅಂತ ಹೇಳಿದ್ದಾರೆ. ಬುದ್ಧಿರ್ಬಲಂ. ಶ್ರೀಯಂ ಅಂತಂದರೆ ಜ್ಞಾನಕ್ಕೆ ಶ್ರೀ ಅಂತ ಕರೀತಾರೆ. ಶ್ರೀಮಾನ್, ಶ್ರೀಮತಿ ಅಂತ ಎಂತಾರೆ. ಶ್ರೀಮಾನ್, ಶ್ರೀಮತಿ ಅಂದರೆ ಜ್ಞಾನವುಳ್ಳವರು ಅಂತ ಅರ್ಥ. ಪರಮಾತ್ಮನಲ್ಲಿ ಎಚ್ಚರಿಕೆ ಉಳ್ಳವರು ಅಂಥವ್ರಿಗೆ ಶ್ರೀ ಜ್ಞಾನವನ್ನು. ಮತ್ತು ಪಶು ಅಂತ ಹೇಳಿದ್ದಾರೆ. ಪಶು ಅಂತಂದರೆ ವಿಶೇಷವಾಗಿ ನಮ್ಮಲ್ಲಿ ರಾತ್ರಿ ನಾವು ಮಲಗಿರ್ತೀವಿ, ಎಷ್ಟೋ ನಾಯಿಗಳನ್ನು ಅವು ಮಲಗಲ್ಲ, ಎಷ್ಟೋ ಬೊಗಳಿ ನಾವು ಬರತಕ್ಕಂಥ ಅಡಚಣೆಗಳನ್ನು ದೂರ ಮಾಡತಕ್ಕಂಥ ಶಕ್ತಿ ಅವಕ್ಕಿವೆ. ಅವಕ್ಕೂ ಕೂಡ ಭೂತದಯಕ್ಕೆ ಅಂತ ಅಂದ್ಬಿಟ್ಟು ಅನ್ನ ಊಟ ಮಾಡಿದಾಗ ಸಂಪೂರ್ಣವಾಗಿ ಎಲೆಯನ್ನು ಸಂಪೂರ್ಣ ಖಾಲಿ ಮಾಡಿ ತಿನ್ನಬಾರ್ದು, ಒಂದು ಚೂರು ಅನ್ನ ಉಳಿಸ್ಬೇಕು, ಎಲ್ಲವೂ ಚೂರು ಚೂರು ಉಳಿಸ್ಬೇಕು ಅಂತ ಹೇಳಿದ್ದಾರೆ. ಎಲ್ಲವೂ ಚೂರು ಉಳಿಸಿದಾಗ ಆ ಭೂತದಯ ಅಂತ ಹೇಳಿದ್ದಾರೆ. ಮುಂದೆ ಹೇಳ್ತೀನಿ ಅದನ್ನು ವಿಶೇಷವನ್ನು. ಹೀಗೆ ಸುಖವಾಗಿ ಹೊಂದಬೇಕು, ಮಾಡಬೇಕು ಅಂತಾರೆ. ಇದೇ ರೀತಿಯ ಮಾರ್ಕಂಡೇಯ ಋಷಿಗಳನ್ನು ವಿಶೇಷವಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಪಿತಾ ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹ ಪಿಂಡ ಸಂಬಂಧಿನೋ ಏತೆ ವಿಜ್ಞೇಯ ಪುರುಷಾಸ್ತ್ರಯ. ಸಾಮಾನ್ಯವಾಗಿ ಮಾರ್ಕಂಡೇಯ ಋಷಿಗಳು ಒಂದು ಮಾತಂತಾರೆ, ಪಿತಾ ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹ. ಪಿತೃ ಪಿತಾಮಹ ಪ್ರಪಿತಾಮಹ ಇದು ತಂದೆ ವರ್ಗ. ತಾಯಿ ಮಾತು ಪಿತಾಮಹಿ ಪ್ರಪಿತಾಮಹಿ ಅಂತ, ಇದು ತಾಯಿ ವರ್ಗ. ಈ ರೀತಿಯಾಗಿ ಈ ಸಂಬಂಧವನ್ನು ಅನುಷ್ಠಾನ ಮಾಡೇ ಪಿಂಡ ಪ್ರದಾನ ಮಾಡಬೇಕು ಅಂತಂತ. ತಂದೆ ಶ್ರಾದ್ದ ಆದರೂ ಕೂಡ ಮಾಡ್ತಾರೆ, ತಂದೆ ಶ್ರಾದ್ದ. ಅದು ಯಾರು ಕರಿಬೇಕಲ್ಲಿ? ಪಿತೃ ಪಿತಾಮಹ, ಅಜ್ಜ ಮತ್ತು ಮುತ್ತಜ್ಜನನ್ನು ಕರೆದು ಪಿಂಡ ಪ್ರದಾನ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಪಿಂಡ ಸಂಬಂಧನ ಏತೆ ವಿಜ್ಞೇಯ ಪುರುಷಸ್ತ್ರೀಯ. ಈ ಸಂಬಂಧ ಹೇಳಬೇಕಂತೆ. ಇಲ್ಲಿ ಹೆಸರಿಲ್ಲ. ಇಲ್ಲಿ ಪಿತೃ ಅನ್ನೋದು ಸಂಬಂಧ, ಪಿತಾಮಹ ಅನ್ನೋದು ಸಂಬಂಧ, ಪ್ರಪಿತಾಮಹ ಅನ್ನೋದು ಸಂಬಂಧ ಅಷ್ಟೇ, ಹೆಸರು ಹೇಳ್ತಾ ಇಲ್ಲ. ಆಮೇಲೆ ಹೆಸರು ಗೋತ್ರವನ್ನು ಹೇಳಿ ಪಿಂಡ ಪ್ರದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಲೇಪ ಸಂಬಂಧಿನೋ ಸ್ವೇನೆ ಪಿತಾಮಹ ಪಿತಾಮಹಾತ್ ಪ್ರಭೃತ್ಯುಕ್ತ ತ್ರಯಸ್ತೇಷಾಮ ಯಜಮಾನಾಶ್ಚ ಸಪ್ತಮಂ. ಈ ರೀತಿಯಾಗಿ 7 ಕುಲಗಳನ್ನು
ಅವರವರ ಸಂಬಂಧವನ್ನು ಹೇಳಿ ಹೇಳಿ ಕೊಡಬೇಕಂತೆ ಪಿಂಡವನ್ನು. ನಾನು ಜ್ಯೇಷ್ಠ ಪಿತೃವ್ಯ, ಕನಿಷ್ಠ ಪಿತೃವ್ಯ, ಜ್ಯೇಷ್ಠ ಭ್ರಾತರ, ಕನಿಷ್ಠ ಭ್ರಾತರ, ಮಾತುಲ, ಶ್ವಶುರ, ಭ್ರಾತ ಅಂತ ಅವರವರ ಸಂಬಂಧ ಸಂಸ್ಕೃತದಲ್ಲೇ ಹೇಳಬೇಕು ಅಂತ ಹೇಳಿದ್ದಾರೆ. ಹೀಗೆ ಅವರ ಸಂಬಂಧವನ್ನು ಹೇಳಿ ಅವರ ಗೋತ್ರ ಹೆಸರನ್ನು ಹೇಳಿ ಒಂದೇ ರೂಪದಿಂದ ಪಿಂಡ ಪ್ರದಾನ ಮಾಡಬೇಕು ಅಂತ ತರ್ಪಣ ಕೊಡಬೇಕು. ಇದೇ ಪದ್ಧತಿ ಅಂತ ಹೇಳ್ತಾ ಇದ್ದಾರೆ. ತಥಾನ್ಯೇ ಪೂರ್ವಜ ಸ್ವರ್ಗೇ ಯೇ ಚ ಅನ್ಯೇ ನರೌಕಸಃ ಯೇ ಚ ತಿರ್ಯಕ್ತಮಾಪನ್ನ ಯೇ ಚ ಭೂತಾದಿ ಸಂಸ್ಥಿತಾಃ. ಅಷ್ಟೇ ಅಲ್ಲ, ನಮ್ಮ ಪೂರ್ವಜರು ಎಷ್ಟೋ ಜನರಿಗೆ ಶ್ರಾದ್ದ ಆಗಿಲ್ಲ, ತರ್ಪಣ ಕೊಟ್ಟಿಲ್ಲ, ಸಂಸ್ಕಾರ ಆಗಿಲ್ಲ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ನರೌಕಸಃ ಅಂದರೆ ನರಕದಲ್ಲಿ ಬಿದ್ದೋಗಿರ್ತಾರಂತೆ. ಎಷ್ಟು ಸಂಸ್ಕಾರ ಇಲ್ಲ ಅಂದರೆ ಎಲ್ಲೋ ಕಡೆ ಡಂಪ್ ಮಾಡಿಬಿಡ್ತಾರಂತ. ಅಂಥವ್ರ ಉದ್ಧಾರಕ್ಕೋಸ್ಕರವಾಗಿ ಅಷ್ಟೇ ಅಲ್ಲ, ತಿರ್ಯಕ್ ಯೋನಿ ಒಳ್ಳೆ ಪ್ರಾಣಿಗಳ ಜನ್ಮದಲ್ಲಿ ಹುಟ್ಟುಬಿಟ್ಟಿರ್ತಾರಂಥವರೆಲ್ಲ. ನಾಯಿ, ಕತ್ತೆ, ಒಂಟೆ, ಕುದುರೆ, ಹುಲಿ, ಸಿಂಹ, ಏನೋ ಪ್ರಾಣಿಗಳ ಹುಟ್ಟುಬಿಟ್ಟಿರ್ತಾರೆ. ಅಂಥವ್ರಿಗೋಸ್ಕರವಾಗಿ ಈ ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನ ಮಾಡಬೇಕು ಅಂತ ಹೇಳ್ತಾರೆ. ತಿರುಗಿಯನ್ನು ಹೊಂದ್ಬಿಟ್ಟಿರ್ತಾರೆ. ಏಷ ಭೂತಾದಿ ಸಂಸ್ಥಿತಾಹ. ಭೂತಾದಿ ಅಂದರೆ ಕೆಲವರು ಭೂಮಿಯಲ್ಲಿ ಚರಿಸ್ಕೊಂಡು ಓಡಾಡ್ತಿರ್ತಾರೆ, ಇನ್ನು ಕೆಲವರು ಗಾಳಿಯಲ್ಲಿ ಸಂಚಾರ ಮಾಡ್ತಾರೆ, ಇನ್ನು ಕೆಲವರು ನೀರಿನಲ್ಲಿ ಸಂಚರಿಸ್ತಾರೆ, ಇನ್ನು ಕೆಲವು ನೀರಿನಲ್ಲಿ ಸಂಚಾರ ಮಾಡುತ್ತೆ, ಭೂಮಿಯಲ್ಲೂ ಸಂಚಾರ ಮಾಡುತ್ತೆ, ಇನ್ನು ಕೆಲವೊಬ್ಬರು ನೀರಲ್ಲಿ, ಭೂಮಿಯಲ್ಲಿ, ಆಕಾಶದಲ್ಲಿ ಮೂರೂ ಕಡೆ ಸಂಚಾರ ಮಾಡತಕ್ಕಂಥ ಪ್ರಾಣಿನೂ ಇದೆ. ಆಕಾಶದಲ್ಲೂ ಹಾರಾಡುತ್ತೆ, ಭೂಮಿಯಲ್ಲೂ ನಡೆದಾಡುತ್ತೆ, ನೀರಿನಲ್ಲೂ ಹೋಗುತ್ತೆ. ಇಂಥ ಪ್ರಾಣಿಗಳು ಕೂಡ ಭೂತ ಅಂದರೆ ಪಂಚಭೂತಗಳಿರುತ್ತೆ, ಅಂಥವ್ರು ಕೂಡ ಪಿಂಡ ಪ್ರದಾನ ಮಾಡಬೇಕು ಅಂತ. ಅದಕ್ಕೆ ನಮ್ಮಲ್ಲಿ ನಿತ್ಯ ಮಾಡಲೇಬೇಕು ಪಂಚಯಜ್ಞಗಳು ಅಂತ ಹೇಳಿದ್ದಾರೆ. ದೇವತಾ ಪೂಜಾ, ವೈಶ್ವದೇವ, ಬಲಿಹರಣ, ಅತಿಥಿ ಅಭ್ಯಾಗದ ಪೂಜೆ ಮತ್ತು ಸಂಧ್ಯಾವಂದನ ಇವೆಲ್ಲವೂ ಕೂಡ ಪ್ರತಿನಿತ್ಯ ಮಾಡಲೇಬೇಕು ಅಂತ. ಇದು ಪಂಚ ಮಹಾಯಜ್ಞ. ಪಂಚಕ್ರತುಗಳಲ್ಲಿ, ಪಂಚಾಗ್ನಿಗಳಲ್ಲಿ ಪಂಚರೂಪವ ತಿಳಿದು ಪಂಚ ಸುಸಂಸ್ಕಾರಾಂಚಿತನಾಗಿ ದ್ವಿಪಂಚಕರಣದಲ್ಲಿ ಪ್ರಪಂಚಕನರಿವುದೇ ಫಲವಿದು ಬಾಡುವುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಡುವುದಕ್ಕೆ ಸ್ವಚಿತ ಕರ್ಮಗಳಾಚರಿಸುತ್ತ ಬಲು ನಿಚರಲಿ ಪೊಗಿಯಾಚಿಸದೆ ಕೇಚರವಾಹ ಚರಾಚರ ಬಂಧಕ ಮೋಚಕನಹುದೊಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಡುವುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಡುವುದಕ್ಕೆ. ಬದುಕಿದ್ದಕ್ಕೆ ಏನು ಫಲ ಅಂದರೆ ತಿಳಿದು ಯಾರು ಭಜನೆ ಮಾಡ್ತಾನೆ ಅಂತ. ಎಲ್ಲರೂ ಕರ್ಮ ಮಾಡ್ತಾರೆ, ಅದನ್ನು ಮಹಾತ್ಮ ಜ್ಞಾನ ತಿಳ್ಕೊಂಡು ಕರ್ಮ ಮಾಡಿದಾಗ ಭಾಳ ಬೇಗ ಭಗವತ್ ಕೃಪಾ ಆಗತಕ್ಕಂಥದ್ದಾಗಿದೆ ಅಂತ. ತಾನ್ ಸರ್ವಾನ್ ಯಜಮಾನೋ ವೈ ಶ್ರಾದ್ದಂ ಕುರ್ವನ್ ಯಥಾವಿಧಿ ಸಮಾಪ್ಯೇತೆ ವತ್ಸಯೇನ ಯೇನ ಶೃಣಶ್ವತತ್. ತಾನ್ ಸರ್ವಾನ್ ಯಜಮಾನ, ಶ್ರಾದ್ದ ಮಾಡತಕ್ಕಂಥ ಯಜಮಾನಿಗಳ ಎಲ್ಲರೂ ಕೂಡ ವೈ ವಿಶೇಷವಾಗಿ, ವೈ ಅಂದರೆ ವಿಶೇಷವಾಗಿ ತಿಳ್ಕೋಬೇಕು. ಶ್ರಾದ್ದಂ ಕುರ್ವನ್ ಮಾಡಲೇಬೇಕು, ಯಥಾ ವಿಧಿ ವಿಧಿಪೂರ್ವಕವಾಗಿ ಮಾಡಬೇಕು. ಕೆಲವರು ಅಂತಾರೆ ಆಚಾರ್ಯಲ್ಲಿ ಮಠದಲ್ಲಿ 5 ನಿಮಿಷ ಶ್ರಾದ್ದ ಮಾಡಿಸ್ಬಿಡ್ತಾರೆ ಆಚಾರ್ಯ ಭಾಳ ಬೇಗ, ಕೆಲವು ಕಡೆ 10 ನಿಮಿಷ ಮಾಡಿಸ್ಬಿಡ್ತಾರೆ, ಕೆಲವು ಏನು ಆಚಾರ್ಯ ಭಾಳ 2 ತಾಸು ಮಾಡಿಸ್ಬಿಟ್ರೆ ಶ್ರಾದ್ದ ಅಂತಂತಾರೆ. ಹಂಗಲ್ಲ, ವಿಧಿಪೂರ್ವಕವಾಗಿ ಮಾಡಬೇಕು. ಮಾಡಿಸ್ತಕ್ಕಂಥ ಕವಿ, ಮಾಡತಕ್ಕಂಥ ಕರ್ತ ಇಬ್ಬರು ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಮಾಡಿಸ್ತಕ್ಕಂಥ ಬ್ರಾಹ್ಮಣ ಶ್ರದ್ಧೆಯಿಂದ ಮಾಡಿಸಿದಾಗ ಕರ್ತ ಸರಿಯಾಗಿ ಮಾಡಲಿಲ್ಲ ಅಂದರೆ ಶ್ರಾದ್ದಘಾತ ಆಗುತ್ತೆ ಅಂತ ಹೇಳಿದ್ದಾರೆ. ಕರ್ತ ಮಾಡಲಿಕ್ಕೆ ಶ್ರದ್ಧೆ ಇದ್ದು ಯಜಮಾನ 4-5 ಕಡೆ ಒಪ್ಪಿಕೊಂಡು ದುಡ್ಡು ಸಂಪಾದನೆ ಆಗುತ್ತೆ ಅಂತ ಭಾಳ ಸಂಕೋಚವಾಗಿ ಶ್ರಾದ್ದೆಯನ್ನು ಮಾಡಿಸ್ಬಿಟ್ಟ ಅಂತಂದರೆ ಅವನಿಂದ ಶ್ರಾದ್ದಘಾತ ಆಗುತ್ತೆ ಅಂತ. ಇಬ್ಬರು ಮಾಡೋರು ಸರಿ ಇದ್ದಾರೆ, ಯಜಮಾನನು ಶ್ರಾದ್ದ ಮಾಡ್ತಾ ಇದ್ದಾನೆ, ಬ್ರಾಹ್ಮಣ ಮಾಡಿಸ್ತಾ ಇದ್ದಾನೆ, ಬಂದಿರತಕ್ಕಂಥ ಭೋಕ್ತೃ ಬ್ರಾಹ್ಮಣ ನನಗೆ ಸಮಯ ಮೀರ್ತಾ ಇದೆ, ಬೇಗ ಊಟಕ್ಕೆ ಹಾಕ್ರಿ ಅಂತ ಅಂದ್ಬಿಟ್ರು ಕೂಡ ಶ್ರಾದ್ದಘಾತ ಆಗೋಗ್ತಾ ಇದೆ ಅಂತ. ಅದಕ್ಕೆ ಎಲ್ಲರೂ ಕೂಡ ಸಾವಧಾನವಾಗಿರಬೇಕು ಅಂದರೆ ಬರತಕ್ಕಂಥ ಬ್ರಾಹ್ಮಣ, ಮಾಡಿಸ್ತಕ್ಕಂಥ ಕರ್ತೃ ಮತ್ತು ಮಾಡಿಸ್ತಕ್ಕಂಥ ಬ್ರಾಹ್ಮಣ ಇವರೆಲ್ಲರೂ ಕೂಡ, ಮತ್ತು ಅಲ್ಲಿರ್ತಕ್ಕಂಥ
ಬಂಧುಗಳು ಕೂಡ ಅವರಿಗೆ ಸಹಕಾರ ಮಾಡಬೇಕು. ಕೆಲವು ಕಡೆ ಬಂಧುಗಳು ಏನ್ರಿ ಭಾಳ ಲೇಟಾಗಿ ಹೋಯ್ತು, ಬೇಗ ಊಟಕ್ಕೆ ಹಾಕ್ಬಿಡಿ ಅಂತ ಬಂಧುಗಳಿಂದ ಕೂಡ ಶ್ರಾದ್ದಘಾತ ಆಗಲಿಕ್ಕೆ ಸಾಕಷ್ಟು ಇದಾಗುತ್ತೆ. ಬಂಧುಗಳು ಕೂಡ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಯಾವುದಕ್ಕೆ? ಈ ಶ್ರಾದ್ದಕ್ಕೆ ಅಂತ. ಅದೇ ಶ್ರಾದ್ದದ ಮಹಿಮೆ ನಡೀತಾ ಇದೆ. ಈ ರೀತಿಯಾಗಿ ಏನ ಶೃಣಸ್ವ ತತ್ ಅಂತ ಹೇಳಿದ್ದಾರೆ. ಅನ್ನ ಪ್ರಕಿರಣಂ ಯತ್ತು ಮನುಷ್ಯೈ ಕ್ರಿಯತೆ ಭುವಿ ತೇನ ತುಷ್ಟಿಂ ಉಪಾಯಾಂತಿ ಯೇ ಪಿಶಾಚತ್ವಂ ಆಗತಾಃ. ಅನ್ನ ಪ್ರಕಿರಣಂ ಅಂತ ಹೇಳಿದ್ದಾರೆ. ಈಗ ಎಲ್ರಿಗೂ ಪಿಂಡ ಪ್ರದಾನ, ಉಚ್ಚಿಷ್ಟ ಪಿಂಡ ಇಡ್ತೀರಿ ಎಲ್ರಿಗೂ. ಈಗ ಪಿಂಡ ಪ್ರದಾನ ಮಾಡಬೇಕಾದ್ರೆ ಒಂದು ದೊನ್ನೆನಲ್ಲಿ ಅನ್ನ ಹಾಕ್ಬಿಟ್ಟು ಯವ ಹಾಕಿ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಿಂಗೆ ವಿಕಿರ ಅಂತ ಅರ್ಧ ಚಂದ್ರಾಕಾರ ಚಲಿಸಿಸ್ತಾರೆ ನೀರು. ಅದಕ್ಕೇನಂತಾರೆ? ವಿಕಿರ. ವಿಕಿರ ಅನ್ನ ನೀರನ್ನು ಚೆಲ್ಲುವುದು ಅಂತ, ಇಡೋದಲ್ಲ, ಚೆಲ್ಲೋದಷ್ಟೇ. ವಿಕಿರ ಅಂದ್ರೆ ಹಾಕೋದು ಅಂತಾಗುತ್ತೆ, ಅವ್ರ ಮುಂದೆ ಹಿಂಗೆ ಚೆಲ್ಲೋದು ಅಂತಾಗುತ್ತೆ. ಅದೇನು? ಅರ್ಧ ಚಂದ್ರಾಕಾರದಲ್ಲಿ, ಅಂದರೆ ಎಡಭಾಗದಿಂದ ಅಲ್ಲ ಬಲಭಾಗದಿಂದ ಎಡಕ್ಕೆ. ಇವ್ರಿಗೂ ಕೂಡ ಬಲಭಾಗದಿಂದ ಎಡಕ್ಕೆ ಹಾಕಿದಾಗ ಇಬ್ಬರಿಗೂ ಮಧ್ಯೆ ಆಗುತ್ತೆ. ಅದನ್ನು ಒಂದು ಬೋರ್ಲ್ ಹಾಕಿಸ್ಬಿಡ್ತಾರೆ. ಅಂದರೆ ವಿಶ್ವೇ ದೇವತೆಗಳಿಗೆ ವಿಕಿರ ಮಾಡಬೇಕು, ಪಿತೃಗಳಿಗೆ ವಿಕಿರವನ್ನು ಮಾಡಿದಾಗ ಯಾಕೆ ಅದನ್ನು ಮಾಡಬೇಕು ಅಂತಂತಾರೆ? ಅನ್ನ ಪ್ರಕಿರಣಂ ಎತ್ತು ಮನುಷ್ಯೈ ಕ್ರಿಯತೆ ಭುವಿ ತೇನ ತುಷ್ಟಿಂ ಉಪಾಯಂತಿ ಪಿಶಾಚತ್ವಂ ಉಪಾಗತಃ. ಯಾರು ಪಿಶಾಚಿಗಳಾಗಿರ್ತಾರೆ ಅವರಿಗೆ ವಿಕಿರಣ ಮಾಡಿದಾಗ ತೃಪ್ತರಾಗ್ತಾರಂತ. ನೋಡಿ, ಪಿಶಾಚಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತಂದರೆ, ಈ ನಮ್ಮ ಭಾಗವತ ಮಹಿಮೆಯಲ್ಲಿ ಭಾಗವತ ಮಹಿಮಾ ಅಂತ ಬರ್ತದೆ. ಭಾಗವತ ಪುರಾಣ ಪೂರ್ವದಲ್ಲಿ ಭಾಗವತ ಮಹಿಮೆ ಅಂತ ಹೇಳಬೇಕಾದ್ರೆ ಅಲ್ಲಿ ಒಂದು ವೃತ್ತಾಂತ ಬರ್ತಾ ಇದೆ. ಇಲ್ಲಿ ವಿಶೇಷವಾಗಿರತಕ್ಕಂಥ ಭಾಗವತದಲ್ಲಿ ಅವನ ಹೆಸರು ದುಂದುಲಿ ಅಂತ ಬರ್ತಾ ಇದೆ. ದುಂದುಲಿ ಅಂತ ಒಬ್ಬ ಮಹಾದುಷ್ಟ. ಮತ್ತೆ ಗೋಕರ್ಣ ಅಂತ ಬರ್ತಾರೆ ನೋಡಿ. ಗೋಕರ್ಣ ಮತ್ತೆ ದುಂದುಲಿ ಇವರಿಬ್ಬರು ಅಣ್ಣ ತಮ್ಮಂದರು. ಗೋಕರ್ಣ ಅಂದರೆ ಎಲ್ಲ ಮನುಷ್ಯನಂತೆ ಇದ್ದಾನಂತೆ, ಕಿವಿ ಮಾತ್ರ ಹಸುವಿನ ಕಿವಿ ಇದ್ದಂಗಿದೆ. ದುಂದುಲಿ ಅಂದರೆ ಒಬ್ಬ ಋಷಿಯ ಬ್ರಾಹ್ಮಣನ ಪತ್ನಿ ಎಷ್ಟೋ ವರ್ಷ ಮಕ್ಕಳಿಲ್ಲ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತಾರೆ. ನಿನಗೆ ಮಕ್ಕಳೇ ಇಲ್ಲ ಅಂತ ಅಂದ್ಬಿಡ್ತಾರೆ ಋಷಿಮುನಿಗಳು. ನಿನಗೆ ಈ ಜನ್ಮದಲ್ಲಿ ಮಕ್ಕಳೇ ಇಲ್ಲ ಅಂತ ಅಂದ್ಬಿಡ್ತಾರೆ. ಮಕ್ಕಳಿಲ್ಲ ಅಂತಂದರೆ ನಮ್ಮ ಮಕ್ಕಳಿಲ್ಲ, ನೀವು ಆಶೀರ್ವಾದ ಮಾಡಿ ಕೊಡ್ಬೋದಲ್ಲ, ಮತ್ತೆ ನೀವು ಹಾಕಿದ್ದೀರಿ. ನಮ್ಮ ಮಕ್ಕಳಿಲ್ಲ, ನಿಮಗೆ ಆ ಶಕ್ತಿ ಇದೆಯಲ್ಲ, ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿರೋದು, ನಮಗೆ ಅನುಗ್ರಹ ಮಾಡಿ ಅಂತಂತಾರೆ. ನಿಜವಾದ ಇಚ್ಛೆ ಇದೆ, ಪುತ್ರ ಬೇಕು ಅಂತ ಅಂದ್ಬಿಟ್ಟು ಒಂದು ಮಾವಿನ ಹಣ್ಣನ್ನು ಮಂತ್ರಿಸ್ಬಿಟ್ಟು ಅವರಿಗೆ ಇದನ್ನು ಮನೆಗೆ ಹೋಗಿ ಶುದ್ಧರಾಗಿ ಶುಚಿರ್ಭೂತರಾಗಿ ಭಗವಂತನ ಸಮರ್ಪಣೆ ಮಾಡಿ ಇದನ್ನು ಭುಂಜಿಸಿರಿ ಅಂತಿದ್ದಾರೆ. ಏನು ತಿನ್ನಬೇಕು ಅಂತ. ಆಗ ಗಂಡ ಅದನ್ನು ತಂದು ಹೆಂಡತಿಗೆ ಕೊಟ್ಟಾಗ ಅವಳ ಹೆಸರು ದುಂದುಲಿ ಅಂತ. ಆ ಕೊಟ್ಟಾಗ ಅವಳು ಯೋಚನೆ ಮಾಡ್ತಾಳಂತೆ, ಇಷ್ಟು ದಿವಸ ಆರಾಮಾಗಿದ್ದೆ ನಾನು, ಇದನ್ನು ತಿಂದೇನು ಹೊಟ್ಟೆ 9 ತಿಂಗಳು 10 ತಿಂಗಳು ಹೊರೋಣ, ಅದು ಅಳೋಣ, ಅದರದ್ದು ಮಲಮೂತ್ರ ಶುದ್ಧಿ ಮಾಡೋದು, ಅದಕ್ಕೆ ಬಟ್ಟೆ ತೊಳಿಸೋದು, ಅದಕ್ಕೋಸ್ಕರ ನಾನು ಉಪವಾಸ ಇರೋದು, ಅದನ್ನು ಹೆಗಲ ಮೇಲೆ ಕುತ್ತಿಗೆ ಮೇಲೆ ಹೊತ್ಕೊಂಡು ತಿರುಗಾಡೋದು, ಈ ಮಹಾ ನರಕ ಇದು. ಏನು ಇದರಷ್ಟು ದುಃಖ ಇನ್ಯಾವುದೂ ಇಲ್ಲ ಅಂದ್ಕೊಂಡು ಏನು ಮಾಡ್ತಾಳೆ ಆಕಿ? ಹಣ್ಣನ್ನು ತಿನ್ನೋದಿಲ್ಲ, ಏನು ಮಾಡ್ತಾಳೆ? ಹಸುಗೆ ಹಾಕ್ಬಿಡ್ತಾಳೆ. ಏನು ಮನೆಯಲ್ಲಿ ಸಾಕಿರ್ತ ಹಸು ಆಗಿದ ಹಸು ತಿಂದ್ಬಿಡುತ್ತೆ. ತಿಂದು ಅದು ಪ್ರಸವಾಗಿ ಒಳ್ಳೆ ಗೋಕರ್ಣ ಎಂಬತಕ್ಕ ಪುತ್ರನಿಗೆ ಜನ್ಮ ಕೊಡುತ್ತೆ. ಮಹಾ ಧರ್ಮಿಷ್ಠ. ಈಕೆ ಹೆಂಡತಿ ಏನು ಮಾಡ್ತಾಳೆ? ತನ್ನ ತಂಗಿ ಇರ್ತಾಳೆ, ತಂಗಿಗೆ ಗರ್ಭಿಣಿ ಆಗಿರ್ತಾಳೆ. ಇವಳಂತಾಳೆ, ಬಟ್ಟೆ ಗಿಟ್ಟೆ ಎಲ್ಲ ಗರ್ಭಿಣಿ ಥರ ಮಾಡಿಕೊಂಡು ನಿನ್ನ ಮಗುನ ನನ್ನ ಮಗನೇ ಅಂತಲೇ ಸಾಕ್ತೀನಿ, ಯೋಚನೆ ಮಾಡಿ, ನೀನು ಬೇರೆ ಇಲ್ಲ ನಾನು ಬೇರೆ ಇಲ್ಲ ಅಂತ ಅಕ್ಕ ತಂಗಿನಲ್ಲಿ ವಿಚಾರ ವಿನಿಮಯ ಆಗಿ ಒಂದು ಒಪ್ಪಂದ ಮಾರ್ಪಾಟ ಆಗ್ಬಿಡುತ್ತೆ. ಇದು ಗಂಡನಿಗೆ ಮೋಸ ಮಾಡ್ತಾನೆ. ಗಂಡ ಪಾಪ ಎಲ್ಲ ನೋಡ್ಲಿಕ್ಕೆ ಹೋಗಲ್ಲ, ಗರ್ಭಿಣಿ ಇದ್ಯಮ್ಮ ಆಯ್ತಾ, ಯಥಾರ್ಥ ಇರ್ತಾರೆ ಪಾಪ ಪುರುಷಕ್ಕೆ. ಬಟ್ಟೆ ಕಟ್ಕೊಂಡು ನಾ ಗರ್ಭಿಣಿ ಇದ್ದೆ ಅಂತೇಳಿ ನಿನ್ನ ಮಗನ ನನ್ನ ಮಗನ ಮೋಸದಿಂದ ಆ ಮಗನನ್ನು ತಂದು ಮನೆಯಲ್ಲಿ ಸಾಕ್ತಾಳೆ. ಸಾಕಿದಾಗ ಅವನು ಮಹಾ ದುಷ್ಟ, ಹುಟ್ಟಿದ್ದೇ ದುಷ್ಟನಿಂದ.
ಅವನು ಕ್ಷೇತ್ರಜ ಅಲ್ಲ, ಅವನು ಏನು, ಆ ಕೂಸು ಕ್ಷೇತ್ರಜ ಅಂದರೆ ತಂದೆ ತಾಯಿಯ ಗರ್ಭದಲ್ಲೇ ಹುಟ್ಟತಕ್ಕಂಥ ಮಗುಗೆ ಕ್ಷೇತ್ರಜ ಅಂತ ಕರೀತಾರೆ. ಅದಕ್ಕೆ ಆತ್ಮಜ ಅಂದರೆ ಪತಿ ಪತ್ನಿಯಲ್ಲೇ ಸಂಭವಿಸಿರ್ತಕ್ಕಂಥ ಕೂಸಿಗೆ ಆತ್ಮಜ, ಕ್ಷೇತ್ರಜ ಅಂತಾರೆ. ಅನ್ಯತ್ರದಲ್ಲಿ ಮಕ್ಕಳನ್ನು ಪಡಿಬೋದು ಎಷ್ಟೋ ಕಡೆ, ಏನು ಮದುವೆ ಮಾಡ್ಕೋಬೇಕು ಅಂತಿಲ್ಲ, ಅವರಿಗೆ ಕ್ಷೇತ್ರಜ ಅಂತ ಅನಿಸ್ಕೊಳ್ಳೋದಿಲ್ಲ. ಆ ಕೂಸನ್ನು ತಂದು ಸಾಕದಾಗಿ ದುಷ್ಟು ಬುದ್ಧಿಯಿಂದ ಮಹಾ ದುಷ್ಟು ವ್ಯಾಪಾರ ಮಾಡ್ತಾನೆ, ತಂದೆ ತಾನು ಹೊಡೆದಾಕ್ಬಿಡ್ತಾನೆ, ಬಹು ವೇಶ್ಯ ವೃತ್ತಿಯನ್ನು ಮಾಡ್ತಾನೆ, ಬಹು ಹೆಣ್ಣುಮಕ್ಕಳನ್ನು ತಂದು ಇಟ್ಕೊಳ್ತಾನೆ ಮನೆಯಲ್ಲಿ. ಮಾಡಬಾರದು ವೃತ್ತಿಯನ್ನು ತಂದೆ ತಾನು ಹೊಡೆದು ಸಾಯಿಸ್ಬಿಡ್ತಾನೆ. ಅದನ್ನು ಬೇಸತ್ತು ತಂದೆ ತಾನು ಉಳೆ ಹೋಗ್ಬಿಡ್ತಾನೆ. ಇವನು ಉಪಟಳ ಕಡಿಲಾರದೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಹೋದಾಗ ಆ 4-5 ಜನ ಹೆಣ್ಮಕ್ಳು ಬಂದು ಅವರಿಗೆ ಕೊಡಬಾರದ ಹಿಂಸೆಯನ್ನು ಕೊಡ್ತಾ ಇರ್ತಾನೆ ಹೆಣ್ಮಕ್ಳಿಗೆ. ಅವರು ಕೂಡ ಎಷ್ಟು ದುಷ್ಟ ಇದ್ದಾನಪ್ಪ ಅಂತಂದ್ಬಿಟ್ಟು ಒಂದ್ಸರಿ 4-5 ಜನ ವೇಶ್ಯರು ಒಂದಾಗಿ ರಾತ್ರಿ ಹೊತ್ತು ಮಲಗದಾಗ ಅವನ ಮೇಲೆ ಅವನನ್ನು ಕೊಂದು ಸಾಯಿಸ್ಬಿಟ್ಟು ಅಲ್ಲೇ ಹೂತಾಕ್ಬಿಡ್ತಾರೆ ಮನೆಯಲ್ಲಿ. ಎಲ್ಲಿ ವಾಸ ಮಾಡ್ಕೊಂಡಿರ್ತಾರೆ ಅಲ್ಲೇ ಸಾಯಿಸಿ ಅಲ್ಲೇ ಹೂತಾಕ್ಬಿಟ್ಟು ಅವ್ನು ಇರತಕ್ಕಂಥ ಪದಾರ್ಥಗಳನ್ನು ದೋಚ್ಕೊಂಡು ಹೋಗ್ಬಿಡ್ತಾರೆ. ಯಾವಾಗ ದೋಚ್ಕೊಂಡು ಹೋದಾಗ ಏನಾಗುತ್ತೆ, ಸಂಸ್ಕಾರ ಆಗಲ್ಲ, ಆವಾಗ ದೊಡ್ಡ ಪಿಶಾಚನಾಗ್ಬಿಡ್ತಾನೆ. ಆ ಸುದ್ದಿ ಹೇಳೋಕ್ಕೋಸ್ಕರ ಈ ಕಥೆ ಹೇಳಬೇಕಾಗಿ ಬಂತು. ಆ ಪಿಶಾಚತ್ವವನ್ನು ಕಳ್ಕೋಬೇಕಾದ್ರೆ ಇನ್ನೊಂದು ಭಾಗವತ ಕಥೆಯನ್ನು ಹೇಳಬೇಕು, ಇಲ್ಲಾಂದ್ರೆ ಏನು ಮಾಡಬೇಕು, ಅನ್ನ ವಿಕಿರವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಭಾಗವತಕ್ಕಿಂತ ಅತಿ ಸುಲಭ ಯಾವುದಪ್ಪ ಅಂದರೆ ವಿಕಿರ ಬಹಳ ಸುಲಭ. ಈ ವಿಕಿರವನ್ನು ಮಾಡಿದಾಗ ಪಿಶಾಚತ್ವ ಯಾರು ಬಂದಿರುತ್ತೆ ಅವನು ಕೂಡ ಹೋಗತಕ್ಕಂಥದ್ದಾಗಿ ಯಾವುದು ವಿಕಿರ ಮಾಡೋದು. ಯದಂಬು ಸ್ನಾನ ವಸ್ತ್ರೋತ್ತಂ ಭೂಮೋ ಪತಿತ ಪುತ್ರಗ ತೇನಯ ತರುತಾಂ ಪ್ರಾಪ್ತಸ್ತೇಷಂ ತೃಪ್ತಿ ಪ್ರಜಾಯತೆ. ಯದಂಬು ಸ್ನಾನ ವಸ್ತ್ರ ಉತ್ತಮ್, ಪಿತೃಗಳಿಗೆ ಆ ಕೂರ್ಚು ನೀರಿನಿಂದಂಗೆ ಪಿಂಡಕ್ಕೆ ಪ್ರೋಕ್ಷಣ ಮಾಡಿಬಿಟ್ರೆ ಸಾಕಂತೆ. ನೋಡಿ, ಕೂರ್ಚೋದಕ ಅಂತ ಕರೀತಾರೆ. ಕಲಶದಲ್ಲಿ ಕೂರ್ಚನ್ನು ಮಾಡಿರ್ತಾರೆ. ಆ ಕೂರ್ಚಿನಿಂದ ಆ ಪಿಂಡಗಳಿಗೆ ಬ್ರಾಹ್ಮಣರಿಗೆ ಪ್ರೋಕ್ಷಣೆ ಒಂದು ತೊಟ್ಟು ನೀರು ಬಿದ್ದರೆ ಸಾಕು. ಸ್ನಾನ ವಸ್ತ್ರ ಉತ್ತಮ್, ವಸ್ತ್ರ ಹಾಕಿ ತೆಗೆದಾಗ ಭೂಮೋ ಪತಿತ ಪುತ್ರಕ, ಮಗನಿಂದ ಕೊಡಲ್ಪಟ್ಟ ವಸ್ತ್ರ ಆಗಲಿ, ನೀರಿನ ಕಣಗಳಾಗಲಿ, ಅಥವಾ ಅಕ್ಕಿಯ ಕಣವಾಗಲಿ, ಅದು ಏನಾರು ಒಂದು ಬಿದ್ದಿದ್ದೆ ಆದರೆ ಪಿತೃಗಳ ನಿಮಿತ್ತವಾಗಿ ಹೆಸರಲ್ಲಿ ಹಾಕಿದ್ದೆ ಆದರೆ ತರುತಾಂ ಪ್ರಾಪ್ತ ತೃಪ್ತಿ ಪ್ರಜಾಯತೆ, ಬಹಳ ತೃಪ್ತಿ ಹೊಂದಿಬಿಡ್ತಾರಂತೆ. ಹೇಗೆ ನೀರಡಿಕೆಯಾಗಿ ಬಹಳ ನೀರಡಿಕೆಯಾಗಿ ನೀರು ಕೊಟ್ಟರೆ ತೃಪ್ತರಾಗ್ತಾರೋ ಹಾಗೆ ಪಿತೃಗಳು ತೃಪ್ತರಾಗಿಬಿಡ್ತಾರಂತೆ. ಸುಮ್ಮನೆ ನೀರಿನ ಶಿಮಿಸಿದ್ದಕ್ಕೆ ಕ್ಷಣಕ್ರಿಯತಾಂ ಅಂತಂತಾನೇನು, ಕ್ಷಣವನ್ನು ಕೊಡಿ. ಯಸ್ತು ಗಂಧಾಂಬು ಕಣಿಕಾಹ ಪತಂತಿ ಧರಣೀತಲೆ ತಾಭಿ ಆಪ್ಯಾಯನಂ ತೇಜಂ ಯೇ ದೇವತ್ವಂ ಕುಲೇ ಗತಾಃ. ಒಂದು ನೀರಿನ ತೊಟ್ಟು ಬಿದ್ದರೆ ಪಿತೃಗಳು ಪರಮತೃಪ್ತರಾಗ್ತಾರಂತೆ. ಅದೇ ತರವಾಗಿ ಗಂಧದ ನೀರು, ಗಂಧದ್ವಾರಾಂ ದುರಾದರ್ಶಂ ನಿತ್ಯ ಪುಷ್ಟಾಂ ಕರೀಷಿಣೀಂ ಈಶ್ವರಿಗಂ ಸರ್ವಭೂತಾನಂ ತಾಮಿಹುಪಯೇ ಸ್ವಯಂ ಅಂದ್ಬಿಟ್ಟು ಆ ಒಂದು ಉದ್ಧರಣೆಯಲ್ಲಿ ಗಂಧವನ್ನು ಮಾಡಿ ಮಿಶ್ರಣ ಮಾಡಿ 3 ಪಿಂಡಗಳ ಮೇಲೆ ಆ ಗಂಧದ ನೀರನ್ನು ಹಾಕಿಸ್ತಾರೆ. ಆ ಒಂದು ತೊಟ್ಟು ನೀರು ಬಿತ್ತು ಅಂತಂದ್ರೆ ಪಾರ್ವಣದ ಮೇಲೆ ಅಂತಾರೆ, ಎಷ್ಟು ಗಂಧ ಅಂಬು ಕಣಿಕಾಹ, ಒಂದು ಕಣ ನೀರು ಪತಂತಿ ಧರಣೀತಲೆ, ಭೂಮಿಯಲ್ಲಿ ಬಿದ್ದಾಗ ತಾವಿ ಆಪ್ಯಾಯನಂ, ಆಹಾ ಆನಂದ ಆಗೋಯ್ತು ಅಂತಾರಂತೆ ಪಿತೃಗಳು, ಕುಣಿದಾಡ್ಬಿಡ್ತಾರಂತೆ. ಆಪ್ಯಾಯನಂ ತೇಷಾಂ ಯೇ ದೇವತ್ವಂ ಕುಲೇಗತಾಹ, ದೇವತ್ವವೇ ಪ್ರಾಪ್ತ, ದೇವತೆಗಳಾಗ್ಬಿಡ್ತಾರಂತೆ. ದೇವತೆಗಳನ್ನು ಬ್ರಾಹ್ಮಣರಾಗಿಯೇ ಹುಡ್ತಾರೆ ಅಂತಂತೆ. ಹೇ ಕ್ಷಿತಿಸುರ, ಹೇ ಭೂಸುರ ಅಂತ ಕರೀತಾರೆ. ಬ್ರಾಹ್ಮಣ ಅಂತಾರೆ ಕ್ಷಿತಿ, ಈ ಭೂಮಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ದೇವತೆ. ಸುರ ಅಂದರೆ ದೇವತೆಗಳು, ಅಸುರ ಅಂದರೆ ಅಸಮೀಚೀನವಾಗಿ ರಮಿಸ್ತಕ್ಕಂಥವ್ರು ಅಂತ ಅರ್ಥ. ಏನು, ಸಮೀಚೀನ ಜ್ಞಾನ ರಮಣ ಮಾಡತಕ್ಕಂಥವ್ರು ಸುರ. ಸುರ ಅಂದರೆ ಹೆಂಡಾಯ್ತು. ಸುರ ಅಂತಂದ್ರೆ ಸುಷ್ಟು ರಮಯತಿ ಸುರ, ಸಮೀಚೀನ ಜ್ಞಾನದಲ್ಲಿ ರಮಣ ಮಾಡತಕ್ಕಂಥವರು ಬ್ರಾಹ್ಮಣರು. ಅಸಮೀಚೀನ ಅಸುರ ಅಂದ್ರೆ ವೇದ ವಿರುದ್ಧವಾಗಿ ರಮಣ ಮಾಡತಕ್ಕಂದ್ರೆ ದೇವತ ವಿರುದ್ಧವಾಗಿ ವಿಷಯದಲ್ಲಿ ಆಸಕ್ತರಾದವರು ಅವರೆಲ್ಲರೂ ಅಸುರರೇ ಅಂತ ಅಂತಾರೆ.
ದೇವತ್ವವನ್ನು ಹೊಂದುತ್ತಾ ಇದ್ದಾರೆ. ಉದ್ರುತೇಷು ಪಿಂಡೇಶು ಯಶ್ಚಾತ್ರ ಕಣಿಕಾ ಭುವಿ ತಾಭಿ ಆಪ್ಯಾಯನಂ ತೇಷಂ ಏತಿರ್ಯಕ್ತಂ ಕುಲೇ ಗತಾಃ. ಒಂದ್ಸತಿ ಹಿಂಗೆ ಪಿಂಡ ಹಿಂಗೆ ಇಟ್ಬಿಟ್ಟು ಹಿಂಗೆ ಎತ್ಬಿಟ್ರೆ ಸಾಕಂತೀವಿ ಹೇಳಿ. ಪಿಂಡ ಒಂದ್ಸತಿ ಹಿಂಗೆ ಇಟ್ಬಿಟ್ಟು ಹಿಂಗೆ ಎತ್ಬಿಟ್ರೆ ಸಾಕಂತ ಅದಕ್ಕೆ ಪುಣ್ಯ ಅಂತ ನೋಡಿ. ಇಡೋದಕ್ಕೂ ಪುಣ್ಯ, ಆ ಎತ್ತಿದ್ದಕ್ಕೂ ಪುಣ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಸ್ಥಾನೇ ವಾಸ ಪುನರಪಿ ಸ್ವಸ್ಥಾನಂ ಪಿಂಡಸ್ಥಾನೇ ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ಪಿಂಡಾನ್ ಉದ್ಧೃತ್ಯ ಅಂತಾರೆ. ಪಿಂಡಾನಾನಿ ಉದ್ಧೃತ್ಯ. 1, 2, 3 ಮೇಲೆ ಬಹುವಚನವೇ ಇದೆ. ಯಾಕೆ 3 ಪಿಂಡ ಬಹುವಚನ ಬಂದು ಪಿಂಡಾನ್ ಪಿಂಡಗಳು ಉದ್ಧೃತ್ಯ. ಮಧ್ಯದ ಪಿಂಡವನ್ನು ಎತ್ತಬೇಕು. ಮಧ್ಯದ ಪಿಂಡ ಏನಾಗುತ್ತೆ, ಇಬ್ಬರಿಗೂ ಸಂಬಂಧ ಇರುತ್ತೆ ಹೇಳಿ. ತಂದೆಗೂ ಸಂಬಂಧ, ತಾತನಿಗೂ ಮುತ್ತಾತನಿಗೂ ಸಂಬಂಧ ಇರೋದು ಮಧ್ಯಪಿಂಡ ಅಂತ. ಇಬ್ಬರಿಗೂ ಸಂಬಂಧ, ಇಬ್ಬರಿಗೂ ನನ್ನ ಎತ್ತಲಿಲ್ಲ ನನ್ನ ಮಾಡಲ್ಲ ಅಂತ ಅನ್ಬಾರ್ದು, ಮಧ್ಯದ ಪಿಂಡ ಎತ್ತಲಿ. ಎಷ್ಟು ಜಾಣತನ ಇದೆ, ಎಷ್ಟು ಜಾಣತನ ಇದೆ. ತಂದೆ ಅಂದ್ಬಿಟ್ರೆ ಆಹಾ ನಿನ್ನ ತಂದೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಅಜ್ಜನ ಸಿಟ್ಟು ಬರುತ್ತೆ. ಅಜ್ಜನ ಎತ್ಬಿಟ್ರೆ ಮುತ್ತಾತ ನನ್ನ ಮೇಲೆ ಪ್ರೀತಿ ಇಲ್ವಾ, ಅಪ್ಪ ಇಬ್ರು ಜಗಾಡ್ತಾರೆ. ಅಲ್ಲ ನಾನು ಜನ್ಮ ಕೊಟ್ಟು ನನ್ನ ಬಿಟ್ಬಿಟ್ಯಾ, ನನ್ನ ಬಿಟ್ಟು ಮುತ್ತಾತ ಹಿಡಿದ್ಬಿಟ್ಯಾ ಅಂತ ಅನ್ಸಿಟ್ಟು ಇಬ್ಬರಿಗೂ ಸಿಟ್ಟು ಬೇಡ ಅಂತ ಮಧ್ಯದ ಪಿಂಡವನ್ನು ಮೊದಲು ಎತ್ಬಿಟ್ರೆ ಇಬ್ಬರಿಗೂ ಸಮಾನವಾಗಿದ್ದಕ್ಕೆ ಯಾವುದಕ್ಕೂ ಜಗಳ ಬರೋದಿಲ್ಲ ಅಂತ ನೋಡಿ. ಎಷ್ಟು ಧರ್ಮ ಇದೆ ಅಂತ. ಯಾರು ಉದ್ಧೃತೇಶು ಪಿಂಡೇಶು ಪಿಂಡವನ್ನು ಯಾರು ಎತ್ತುತ್ತಾರೆ, ಎಷ್ಟು ಅತ್ರ ಕಣಿಕಾ ಭುವಿ, ಒಂದು ಕಣ ಏನು ಮಾಡ್ತಾರೆ. ಈ ಪಿತೃಪಕ್ಷದಲ್ಲಿ ಪಿಂಡ ಇಡಬೇಕಾದ್ರೆ ಈ ಶಮೀಪತ್ರ ಪ್ರಮಾಣವಾಗಿ ಪಿಂಡವನ್ನು, ಅಂದರೆ ಒಂದು ಅಗಲು ಇಟ್ಬಿಟ್ಟು ಶಮೀಪತ್ರ ಅಂತಲೇ ಆಯ್ತು. ಏನು ಹೇಳಿ, ಒಂದು ಅಗಲು ಸುಮ್ಮನೆ ಉದುರಿಸ್ಬಿಟ್ರೆ ಸಾಕು ಪಿಂಡ ಪ್ರದಾನ ಆಯಿತು ಅಂತ ಹೇಳಿ. ಸುಮ್ಮನೆ ತಿಲಾಗಿಲ್ಲ ಎಲ್ಲ ಮಿಶ್ರಣ ಮಾಡಿಬಿಟ್ಟು ಸುಮ್ಮನೆ ಉದುರಿಸ್ಬಿಟ್ರೆ ಸಾಕು. ಒಂದೊಂದು ಕಣಕ್ಕೆ ಒಂದೊಂದು ಪಿಂಡ ಎಷ್ಟು ಪುಣ್ಯ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಕಂತಾರೆ ಪಿಂಡೇಶು ಏಚಾತ್ರ ಕಣಿಕಾ, ಒಂದೊಂದು ಕಣ ಭೂಮಿಯಲ್ಲಿ ಬಿತ್ತು ಅಂದರೆ ಆಪ್ಯಾಯನಂತೇಶಂ ತಿರ್ಯಕ್ತಂ ಕುಲೇಗತಾಹ. ತಿರ್ಯಕ್ತು ಅಂದರೆ ನೀಚ ಯೋನಿಯಲ್ಲಿ ಪ್ರಾಣಿಗಳಲ್ಲಿ ಬಿದ್ದವರು ಉದ್ಧಾರ ಆಗ್ಬಿಡ್ತಾರಂತ. ಅತಿ ನೀಚ ಪ್ರಾಣಿ ಯಾವುದಪ್ಪ? ನಮ್ಮ ವೇದಗಳಲ್ಲಿ ಅತಿ ನೀಚ ಪ್ರಾಣಿ ಯಾವುದಪ್ಪ ಅಂದರೆ ನಾಯಿ, ಆಮೇಲೆ ಗಾರ್ಧವ, ಕತ್ತಿ, ಆಮೇಲೆ ಸೂಕರ ನೋಡಿ. ಯಾವುದು? ಗ್ರಾಮ ಸೂಕರ. ಗ್ರಾಮ ಅಂದರೆ ಹಳ್ಳಿಯಲ್ಲಿ ತಿರುಗಿತಕ್ಕಂಥ ಸೂಕರ. ಈ 3 ಮಹಾ ನೀಚರು ಅಂತೇಳಿ. ಅದಕ್ಕಿಂತ ಹೆಚ್ಚು ನಾಯಿಯನ್ನು ಸಾಕಿ ಅದಕ್ಕೆ ಅನ್ನವನ್ನು ಬಡಿಸಿ ತಾವು ತಿನ್ನೋರು ಶಪಚರು ಅಂತ ಕರೆದುಬಿಟ್ಟಿದ್ದಾರೆ. ಎಂತಾರೆ ಶಪಚ. ಪಚ ಅಂತಂದ್ರೆ ಅಡಿಗೆ ಅಂತ ಅರ್ಥ. ಅದಕ್ಕೆ ಪಾಚಕ ಅಂತ ಕರೀತಾರೆ. ಅಡಿಗೆ ಮಾಡೋದು ಸಂಸ್ಕೃತದಲ್ಲಿ ಅಂತಾರೆ ಪಾಚಕ ಅಂತಂದ್ರೆ ಪಚನ ಕ್ರಿಯೆ ನಡೀತಕ್ಕಂಥ ಅಡಿಗೆಯನ್ನು ತಯಾರು ಮಾಡೋದು ಅಂತ. ಪಚನ ಆಗುತ್ತೆ, ಒಳ್ಳೆ ಜೀರ್ಣ ಆಗುತ್ತೆ. ಪಚನ ಆಗತಕ್ಕಂಥ ಮಾಡೋದು ಪಾಚಕ ಅಂತ. ಅದಕ್ಕೆ ಶಪಚ ಅಂತ ಹೇಳಿದ್ದಾರೆ. ಶಪಚ ಅಂದರೆ ಬೆಳಗ್ಗೆ ನಾಯಿ ಕಟ್ಟಿರ್ತಾರೆ, ಅಯ್ಯೋ ಪಾಪ ಮೂಲೆಯಲ್ಲಿ ಕಟ್ಟಿದ್ದೇನೆ ಅಂತ ಅಡಿಗೆ ಫಸ್ಟ್ ಅನ್ನ ಹಾಕ್ಬಿಡೋದು. ಆ ಮಿಕ್ಕಿದ್ದ ಅನ್ನವನ್ನು ಗಂಡನಿಗೆ, ಇನ್ನು ಸ್ವಲ್ಪ ಮಿಕ್ಕಿದ್ದು ಮಕ್ಕಳಿಗೆ, ಆಮೇಲೆ ಕೊನೆಗೆ ತನಗೆ. ಹಿಂಗೇನು ತಿನ್ಬಿಟ್ರು ಅಂತಂದರೆ ನಾಯಿಯೇ ಉಚ್ಚಿಷ್ಟವನ್ನು ತಿಂದಷ್ಟು ದೋಷ ಅಂತ. ಎಷ್ಟು ದೋಷ. ಹರಿಯಾತ್ರೆಯನೇ ಮಾಡದ ಕಾಲು, ಗೋಪುರದೊಳಗಿಗ ಗೊಂಬೆಯ ಕಾಲು, 2 ಜೋಡು ನವಿಲಿನ ಕಾಲು, ಶುನಕದ ಹಿಂಗಾಲು. ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ. ಹರಿಗೆರಗದ ತಲೆ, ಹಾವಿನ ವಿಷ ತಲೆ, ದುರ್ಯೋಧನ ತಲೆ, ದುರ್ಜನರ ತಲೆ, ವಿಧವೆಯ ಬೈತಲೆಯೋ. ರಂಗಯ್ಯ ಹರಿಹರಿ ಗೋವಿಂದ, ರಂಗಯ್ಯ ಹರಿಹರಿ ಗೋವಿಂದ. ಹರಿಯಾತ್ರೆಯನೇ ಮಾಡದ ಕಾಲು, ಶುನಕದ ಹಿಂಗಾಲು. ಮುಂದಿನ ರಾಮ ಕೊಡು ಅಂದರೆ 2 ಕಾಯಿ ಕೈ ಎತ್ಬಿಟ್ಟು ಸೆಕೆಂಡಾರು ಕೊಡುತ್ತಂತೆ ನಾಯಿ. ಅದು ಆ ಕಾಲಾದರೂ ಬೇಕಂತೆ. ಅದು ಹಿಂದಿನ ಕಾಲು ಎತ್ಬಿಟ್ಟು ಏನು ಮಾಡುತ್ತೆ, ಮೂತ್ರ ವಿಸರ್ಜನೆ ಮಾಡುತ್ತೆ.
ಅದಕ್ಕೆ ಆ ಕಾಲು ಪರಮನೀಚ. ಯಾವುದು? ಶುನಕದ ಹಿಂಗಾಲು. ಯಾರು ಪರಮಾತ್ಮನ ತೀರ್ಥಯಾತ್ರೆಯನ್ನು ಕಾಲುಗಳಿಂದ ನಡ್ಕೊಂಡು ಹೋಗೋದಿಲ್ವೋ ಅವನು ನಾಯಿಯ ಕಾಲಿದ್ದಂಗೆ. ಅದಕ್ಕೆ ಶ್ವಪಚ ಅಂತ ಮೊದಲು. ಅದರಿಂದ ಭಾಳ ಸೂಕ್ಷ್ಮ ಇವೆಲ್ಲ. ನಿಮ್ಮನ್ನು ಯಾರು ನಾನು ಬೈತಾ ಇಲ್ಲ, ಎಚ್ಚರಿಕೆ. ಈ ಟ್ರಾನ್ಸ್ಫರ್ ಮುಂದೆ ಕಾಷನ್ ಅಂತ ಹಾಕಿರ್ತಾರೆ, 2 ಮೂಳೆಗಳನ್ನು ಹಾಕಿ ತಲೆಗುರುಡೆ ಹಾಕಿಬಿಟ್ಟಿರ್ತಾರೆ. ಅದು ನೋಡಿ ಮುಟ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಶಾಸ್ತ್ರ ಇಷ್ಟು ಹೇಳ್ತಾ ಇದೆ, ಎಚ್ಚರಿಕೊಳ್ಳಿ. ಎಚ್ಚೆತ್ತು ಇರು ಕಂಡ್ಯ ಮನವೇ ನಮ್ಮ ಅಚ್ಯುತನಂಗಿರಿಯ ನೆನೆ ಕಂಡ್ಯ ಮನವೇ ಅಂತ. ಹೀಗೆ ಉದ್ಧೃತೇಶು ಯೇ ಚ ಅಂತಾಹ ಕುಲೇ ಬಾಲಾಹ ಕ್ರಿಯಾಯೋಗ್ಯ ಅಸಂಸ್ಕೃತಾಹ ವಿಪನ್ನಾಸ್ತೆ ತು ವಿಕಿರಾಹ ಸಂಮಾರ್ಜನ ಜಲಾಶಿನಃ. ಇನ್ನೊಂದಂತಾರೆ ಏಚಾಹ ಅದಂತಾಹ. ಕೆಲವರು ಮಕ್ಕಳು ಹಲ್ಲು ಬಂದ ಮೇಲೆ ಸತ್ತರೆ ಅವ್ರಿಗೊಂಥರ ಸಂಸ್ಕಾರ ನೋಡಿ. ಹಲ್ಲು ಬಂದ ಮೇಲೆ ಸತ್ತರೆ ಅವ್ರಿಗೊಂಥರ ಸಂಸ್ಕಾರ, ಹಲ್ಲು ಬರೋಕ್ಕಿಂತ ಮುಂಚೆ ಸತ್ತರೆ ಅವ್ರಿಗೊಂಥರ ಸಂಸ್ಕಾರ. ಹಲ್ಲು ಬಂದ ಮೇಲೆ ಸತ್ತರೆ ಅದು ಸ್ವಲ್ಪ ಉತ್ತಮ. ಯಾವುದು? ಹಲ್ಲು ಬರೋಕ್ಕಿಂತ ಮುಂಚೆನೇ ಸತ್ಬಿಟ್ರೆ ಅದು ಇನ್ನೂ ಏನು ಪಾಪ ಮಾಡಿದ್ದಾನೆ ಅಂತ ಅರ್ಥ. ಅದಕ್ಕೆ ಅಂತಾರೆ ಏಚ ಅದಂತ ಕುಲೇ ಬಾಲಾಹ. ಹಲ್ಲು ಇಲ್ಲದೆ ಅನ್ಯಾಯವಾಗಿ ಹಲ್ಲು ಬಂದ್ರೆ ಮಾತಾಡಿ ಬರೋದು. ಅದಕ್ಕೆ ಹಲ್ಲು ದುಷ್ಬಿಡ್ತೀನಿ, ಜಾಸ್ತಿ ಮಾತಾಡಬೇಡ ಅಂತಂತಾನೆ. ಏಚ ದಂತಾಹ ಕುಲೇ ಬಾಲಾಹ ಕ್ರಿಯಾಯೋಗ್ಯ ಅಸಂಸ್ಕೃತಾಹ. ಯಾಕಂದರೆ ಅವರಿಗೆ ಅಗ್ನಿ ಸಂಸ್ಕಾರ ಇಲ್ಲ ಅವರಿಗೆ. ಯಾರಿಗೆ? ಹಲ್ಲು ಇಲ್ಲದೆ ಇರೋರಿಗೆ, ಉಪನಯನ ಇಲ್ಲದೆ ಇರೋರಿಗೆ, ಅವರಿಗೆ ಗಾಢಾಗ್ನಿ ಅಂತ ಹೇಳ್ಬಿಟ್ಟಿದ್ದಾರೆ. ಏನಂತಾರೆ? ಗಾಢಾಗ್ನಿ ಅಂದರೆ ಮಂತ್ರವಿಲ್ಲದೆ ಸುಮ್ಮನೆ ಈ ಗುಡಿಸಲು ಬೆಂಕಿ ಹಚ್ಚಿಬಿಡ್ತೀವಲ್ಲ, ಹಾಗೆ ಶರೀರಕ್ಕೆ ಬೆಂಕಿ ಹಚ್ಚೋದು ಅಂತ ಅಂದ್ಬಿಟ್ಟಿದ್ದಾರೆ. ಗುಡಿಸಲು ಬೆಂಕಿ ಹಚ್ಚಿ ಏನಾಗುತ್ತೆ? ಮನೆ ಸುಟ್ಟೋಗುತ್ತೆ ಅಲ್ವನ್ರಿ? ಹಾಗೆ ಯಾರಿಗೆ ಹಲ್ಲಿಲ್ಲ, ಯಾರಿಗೆ ಉಪನಯನ ಸಂಸ್ಕಾರ ಇಲ್ಲ, ಯಾವ ಹೆಣ್ಣು ಮಗುಗೆ ಮದುವೆ ಇಲ್ಲ, ಹೇಳಿ, ಯಾವ ಹೆಣ್ಣು ಮಗುಗೆ ಮದುವೆ ಇಲ್ಲ, ಯಾವ ಬ್ರಾಹ್ಮಣನಿಗೆ ಉಪನಯನ ಸಂಸ್ಕಾರ ಇಲ್ಲ, ಯಾರಿಗೆ ಹಲ್ಲು ಹುಟ್ಟಿಲ್ಲ, ಈ 3 ಜನರಿಗೆ ಮಂತ್ರ ಸಂಸ್ಕಾರ ಇಲ್ಲ. ಮತ್ತೆ ಅವರು ಹೆಂಗೆ ಉದ್ಧಾರ ಆಗೋದು? ಅದಕ್ಕೆ ಪರಮಾತ್ಮ ಅಂತಾನೆ, ಶ್ರುತಿಕಾರ ಅಂತಾರೆ, ಏಚ ಅದಂತ ಕುಲೇ ಬಾಲ ಕ್ರಿಯಾಯೋಗ್ಯ ಅಸಂಸ್ಕೃತ. ಸಂಸ್ಕಾರ ಆಗಿಲ್ಲ. ವಿಪನ್ನಾಸ್ತೆ ತು ವಿಕಿರ ಸಂಮಾರ್ಜನ ಜಲಾಶಿನಃ. ಸಂಮಾರ್ಜನ ಅದಕ್ಕೆ ಪ್ರೋಕ್ಷಣ ಮಾಡಿಬಿಟ್ರೆ ಸಾಕು. ವಿಕಿರ ನೀರು ಹಾಕಿಬಿಟ್ರೆ ಸಾಕಿದೆ. ಹಾಕ್ಬಿಟ್ರೆ ಅಂಥವ್ರು ಕೂಡ ಉದ್ಧಾರ ಆಗ್ಬಿಡ್ತಾರಂತೆ. ಯಾರೋ ಹಲ್ಲಿಲ್ಲದೆ ಹುಟ್ಟಿದ ಪೂರ್ವದಲ್ಲಿ ಸಾಯ್ತಕ್ಕಂಥವ್ರು, ಉಪನಯನ ಇಲ್ಲದೆ, ಎಷ್ಟೋ ಜನ ಉಪನಯನ ಮಾಡೋದಿಲ್ಲ. ನಾಳೆ ಮದುವೆ ಅಂದರೆ ಇವತ್ತು ಉಪನಯನ ಮಾಡ್ತಾರೆ. ಅದು ತಪ್ಪು, ಮಾಡಬಾರ್ದು. ಆದರೆ ಈ ಕಲಿಯುಗದಲ್ಲಿ ಹಾಗೆ ಆಗ್ಬಿಟ್ಟಿದೆ. ಭುಂಕ್ತ್ವಾ ಚಾಮತಾಂ ಯಚ್ಚ ಜಲಂ ಯಚ್ಚಾಂಗ್ರಿ ಸೇಚನೆ ಬ್ರಾಹ್ಮಣಾನಂ ತಥೈವಾನ್ಯ ತೇನ ತೃಪ್ತಿಂ ಪ್ರಯಾಂತಿ ವೈ. ಇನ್ನೇನು ಬೇಕು? ಇನ್ನೂ ಸುಲಭ ಹೇಳ್ತಾರೆ. ಭುಂಕ್ತ್ವಾ ಆಚಮತಾಂ ಯಚ್ಚ ಜಲಂ ಯಚ್ಚಾಂಗ್ರಿ ಸೇಚನೆ ಬ್ರಾಹ್ಮಣಾನಂ ತದೈವಾನ್ಯೇ ತೇಷಾಂ ತೃಪ್ತಿ ಪ್ರಯಾಂತಿ ವೈ. ಅಂತಾರೆ, ಬ್ರಾಹ್ಮಣನಿಗೆ ಆಚಮನಿಗೆ ಕೇಶವ ಯಸ್ವಾಹ, ನಾರಾಯಣ ಯಸ್ವಾಹ, ಯಾರು ಆಚಮನಕ್ಕೆ ನೀರು ಹಾಕ್ತಾರೋ, ವಿಶ್ವೇ ದೇವತೆಗಳಿಗೆ ಆಚಮನ ಮಾಡಿಸ್ತಾರೋ, ಪಿತೃಗಳಿಗೆ ಆಚಮನದ ನೀರನ್ನು ಹಿಂಗೆ ಹಾಕಿಬಿಟ್ರೆ ಸಾಕಂತೆ. ಏನ್ರಿ? ನೀರನ್ನು ಹಾಕಿಬಿಟ್ರೆ ಸಾಕು. ಯಚ್ಚ ಜಲಂ ಯಚ್ಚಾಂಗ್ರಿ ಸೇಚನೆ, ಆಚಮನಕ್ಕೆ ನೀರು ಹಾಕಿದಾಗ ಬ್ರಾಹ್ಮಣನಿಗೆ ಪಾದವನ್ನು ತೊಳಿಬೇಕ ನೀರು ಹಾಕಬೇಕಲ್ಲ, ಆ ನೀರು ಹಾಕಿದಾಗ ಬ್ರಾಹ್ಮಣಾನಂ ತಥೈವನೇ ತೇನ ತೃಪ್ತಿಂ ಪ್ರಯಾಂತಿ ವೈ. ಒಳ್ಳೆ ಪುರುಷಾರ್ಥಗಳಿಗೆ ಪ್ರಾಪ್ತಿಯಾಗುತ್ತಂತ. ಪ್ರಯಾಂತಿ ಪ್ರಕರ್ಷೇಣ ಯಾಂತಿ ಅಂದರೆ ಮೋಕ್ಷವೇ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಶ್ರಾದ್ದದಲ್ಲಿ ಬ್ರಾಹ್ಮಣ ಪಾದ ಪ್ರಕ್ಷಾಳನೆ ಮಾಡಬೇಕು ಅಂತ ಎಂತಾರೆ. ಬ್ರಾಹ್ಮಣನಿಗೆ ಪ್ರಕ್ಷಾಳನೆ ತೊಳಿಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅಂತ ಒಂದು ಸತಿ ಏನಾಗುತ್ತೆ,
ಮಹಾಭಾರತದಲ್ಲಿ ಒಂದು ಪ್ರಸಂಗ ನಡೆಯಿತು. ಏನದು ಅಂದರೆ, ಧರ್ಮರಾಜ ಮಹಾಧರ್ಮಿಷ್ಠ, ಯುದ್ಧ ಮಾಡಿ 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 ನನ್ನ ಬಂಧುಗಳನ್ನೆಲ್ಲ ಕೊಂದುಬಿಟ್ಟಿದ್ದೇನೆ, ನನಗೆ ಪಾಪ ಬಂದುಬಿಟ್ಟಿದೆ ಅಂತ ಕೃಷ್ಣನ ಮುಂದೆ ಹೇಳ್ತಾನೆ. ಏನು ಅಲ್ಲ, ಕೃಷ್ಣಂ ಒಂದೇ ಜಗದ್ಗುರುಂ ಅಂತ. ಏನು, ಕೃಷ್ಣ ಜಗತ್ತಿಗೆ ಗುರು, ಮಹಾಧರ್ಮಿಷ್ಠ, ಸೂರ್ಯನ ಪುತ್ರ. ಯಾರು? ಧರ್ಮರಾಜ. ಕೃಷ್ಣನ ಮುಂದೆ ಹೋಗಿ, ಅಪ್ಪ, ಈ ಕೌರವ ಪಾಂಡವ ಯುದ್ಧದಲ್ಲಿ ನಾನು ಬಹು ಬಂಧುಗಳನ್ನು ಕೊಂದುಬಿಟ್ಟಿದ್ದೇನೆ, ಆ ರಕ್ತವನ್ನು ನೋಡಿಬಿಟ್ಟು ನನಗೆ ಮಹಾ ಪಾಪ ಬಂದುಬಿಟ್ಟಿದೆ, ಈ ಪಾಪದಿಂದ ಬಿಡುಗಡೆ ಹೇಗೆ ಅಂತ ಹೇಳಿ. ಕೃಷ್ಣ ಅಂತಾನೆ, ಪುಣ್ಯ ಕೆಲಸ ಮಾಡಿದ್ದೀಯಪ್ಪ, ನೀನು ಪಾಪ ಕೆಲಸ ಮಾಡಿಲ್ಲ, ನಿನ್ನನ್ನು ಕೇಳಬಾರ್ದು, ನಿನ್ನನ್ನು ನಂಬಿಕೆ ಇಲ್ಲ, ನೀ ಏನೇನೋ ಹೇಳ್ತೀಯ. ಅರ್ಜುನನಿಗೆ 18 ಅಧ್ಯಾಯ ಹೇಳಬೇಕಾ ಬಂತು, ನಾನೇ ಕೃಷ್ಣ ಅಂತ ಹೇಳಲಿಕ್ಕೆ ಎಷ್ಟು ಅಧ್ಯಾಯ? 18 ಅಧ್ಯಾಯ. ಆವಾಗ ಅಪ್ಪ ನೀನೇ ವಿಶ್ವರೂಪಿ ಪರಮಾತ್ಮಪ್ಪ ಅಂತ ಕಾಲಿಗೆ ಬಿತ್ತು ಕೂಸೋದು. ಯಾವುದು? ಅರ್ಜುನ. ಈ ಯಮಧರ್ಮರಾಜನು ಅದೇ ಪರಿಸ್ಥಿತಿ. ಆಯ್ತಪ್ಪ, ನೀನು ಯಾರನ್ನು ನಂಬಿಕೆ ಇದೆಯಪ್ಪ, ನಿನಗೆ ಯಾರು ನಂಬ್ತೀಯ ಅಂತಾನೆ. ನನಗೆ ಭೀಷ್ಮಾಚಾರ್ಯೊಬ್ಬರೇ ನಂಬಿಕೆ ಅಂತ. ಏನು, ಭೀಷ್ಮನೊಬ್ಬರೇ ನಂಬ್ತೀನಿ, ಅವರಲ್ಲೇ ಹೋಗಿ ಕೇಳು. ಅದು ಮಹಾ ಪಿತೃಭಕ್ತಿ. ಅದು ಯಾವುದು? ಭೀಷ್ಮಾಚಾರ್ಯ ಏನು ಮಾಡಿದ್ದಾರೆ? ದ್ಯುನಾಮಕ ಎಂಬತಕ್ಕಂಥ ವಸು, ಅಷ್ಟವಸುಗಳಲ್ಲಿ ದ್ಯುನಾಮಕ ಎಂಬತಕ್ಕಂಥ ವಸುನೇ, ಅವನೇ ಗಂಗಾಪುತ್ರ. ಯಾರು? ಗಂಗೆಯ ಸಾಕ್ಷಾತ್ ಪುತ್ರ. ಆ ದ್ಯುನಾಮಕ ವಸು ತನ್ನ ಶಂತನುವಿಗೆ ಮದುವೆ, ಗಂಗೆ ಹೊಟ್ಟೋಗ್ಬಿಡ್ತಾಳೆ. ಇನ್ನೊಂದು ಕನ್ಯೆಯನ್ನು ಲಗ್ನ ಮಾಡಿಕೊಂಡು ಹೋದಾಗ, ನೀನು ಲಗ್ನ ಮಾಡ್ಕೊಂಡಿರ್ತೀಯ ಅಂತ ಕೇಳಿದಾಗ, ಆ ಕನ್ಯೆ, ನಿನ್ನನ್ನು ಲಗ್ನ ಮಾಡ್ಕೋಬೇಕಾದ್ರೆ ನನ್ನಲ್ಲಿ ಹುಟ್ಟತಕ್ಕಂಥ ಮಗುಗೆ ಪಟ್ಟಾಭಿಷೇಕ ಕಟ್ಟಬೇಕು. ಆದ್ರೆ ಮೊದಲೊಂದು ಗಂಗಾ ಕೂಸು ಹುಟ್ಬಿಟ್ಟಿದೆ. ಯಾವುದು? ಭೀಷ್ಮಾಚಾರ್ಯ. ಆ ಕೂಸಿಗೆ ಏನು ಮಾಡಿ? ತಾಯಿ ಇಲ್ಲ, ಅರಮನೆದು ಒಂದು ಆಸ್ತಿನೂ ಇಲ್ಲ ಅಂದರೆ ಎಷ್ಟು ದುಃಖ ಆಗುತ್ತೆ. ತಂದೆ ದುಃಖ ಹೇಳ್ಕೊಳ್ಳೋದಿಲ್ಲ, ಒಳಗೆ ದುಃಖ ಇರುತ್ತೆ. ಏನು ಮಾಡೋದು? ವಿಭೀಷಣನಾಗಿಬಿಡ್ತಾನೆ. ನನ್ನ ಹೊಟ್ಟೆಲಿ ಹುಟ್ಟಿದ ಕೂಸಿಗೇನೆ ಪಟ್ಟಾಭಿಷೇಕ ಕಟ್ಟಬೇಕು ಅಂತ ಒಂದು, ಆ ಗಂಗಾದೇವಿಯೂ ಕಂಡೀಷನ್ ಹಾಕೋದೆ, ನಾನು ಎಷ್ಟೇ ಮಗುನ ಬಿಸಾಕಿದ್ರೆ ಯಾಕೆ ಬಿಸಾಕ್ತೀಯ ಅಂತ ಕೇಳಬಾರ್ದು ಅಂತ ಕಂಡೀಷನ್. ಯಾರು? ಎಲ್ಲ ಪಾಪ ಶಂತನು ಕಂಡೀಷನ್ ಹಾಕೋರೆ ಬಂದ್ಬಿಟ್ರು. ಈಕಿ ಲಗ್ನ ಮಾಡ್ಕೋತೀನಿ ಅಂತ ಹೋದರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸಿಗೆ ನಿನ್ನ ಪಟ್ಟಾಭಿಷೇಕ ಪಾಪ ಮೊದಲು ಹುಟ್ಬಿಟ್ಟು ಅದಕ್ಕೇನು ಮಾಡಿ? ಯಾರು ದ್ರೋಹ ಮಾಡ್ತಾರೆ? ಈ ಕಡೆ ಇವಳು ಮದುವೆ ಮಾಡ್ಕೊಳ್ಳೋದು ಅಥವಾ ಮಗನನ್ನು ನಡ್ನೀರು ಕೈ ಬಿಡೋದು. ತುಂಬ ವಿವಶನಾಗಿ ತಲೆ ತಗ್ಗಿಸ್ಕೊಂಡು ಹೊಟ್ಟೋಗ್ತಾನೆ. ಯಾರು? ಶಂತನು. ಭೀಷ್ಮಾಚಾರ್ಯ ನೋಡ್ತಾರೆ, ಅಲ್ಲ ನಮ್ಮಪ್ಪ ಹೋಗ್ಬೇಕಾದ್ರೆ ನಗನಗ್ತಾ ಹೋದ, ಈಗ ಬರ್ಬೇಕಾದ್ರೆ ತಲೆ ತಗ್ಸ್ಕೊಂಡು ಬಂದಿದ್ದಾನಲ್ಲ, ಯಾಕೋ ನಮ್ಮ ತಂದೆ ನಗು ಕಾಣ್ತಾ ಇಲ್ಲ ನಮ್ಮ ತಂದೆ ಮುಖದಲ್ಲಿ, ಇದಕ್ಕೆ ಏನು ಕಾರಣ ಅಂತ ಮಗ ಕೇಳಿದ್ರೆ ಹೇಳ್ತಾನ ತಂದೆ, ಇಲ್ಲಪ್ಪ ಇನ್ನೊಂದು ಲಗ್ನ ಮಾಡ್ಕೋತೀನಿ ಯಾರು ಹೇಳ್ತಾರೇನ್ರಿ? ಮಾತಾಡಿದ್ರೆ ಸೌಮ್ಯ ಆಗ್ಬಿಡ್ತಾನೆ. ಆದರೂ ಕೂಡ ಅನ್ವೇಷಣಂ ಕಾರಣಂ, ಕಾರಣವನ್ನು ಅನ್ವೇಷಣೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆಗ ಆ ಸಾರಥಿ ಇದ್ದ, ರಥ ಓಡಿಸ್ತಕ್ಕಂಥವ್ರು, ಸಾರಥಿನಿಗೆ, ನಮ್ಮ ತಂದೆ ಎಲ್ಲಿ ಹೋಗಿದ್ದ ಹೇಳು. ಇಲ್ಲ, ಹಿಂಗೆ ಹೋಗಿದ್ರು, ಒಳಗೇನಾಯ್ತು ವಿಚಾರ ಗೊತ್ತಿಲ್ಲ, ಇಲ್ಲಿ ನಿಮ್ಮ ತಂದೆ ಎಲ್ಲಿ ಹೋಗಿದ್ದಾರೆ, ಒಳಗೆ ಹೋಗಿ ಕೇಳ್ತಾನೆ, ಏನಮ್ಮ ನಮ್ಮ ತಂದೆ ಬಂದಿದ್ರು ನಿಮ್ಮ ತಂದೆ, ನನಗೂ ಮಾತುಕತೆ ಆಯಿತು, ನನ್ನ ವಿಚಾರ ಇದು ಮುಂದಿಟ್ಟೆ, ನನ್ನ ಗರ್ಭದಲ್ಲಿ ಹುಟ್ಟತಕ್ಕಂಥ ಕೂಸಿಗೆ ಪಟ್ಟಾಭಿಷೇಕ. ಅಮ್ಮ, ಆ ತತ್ತ ಕ್ಷಣದಲ್ಲಿ ತಾಯಿಯನ್ನು ಕೈ ಹಿಡಿದು ಅಮ್ಮ ಅಂತ ಸಂಬೋಧನೆ ಮಾಡ್ತಿದ್ದ. ನಡೆ, ಇವತ್ತಿನಿಂದ ನೀ ನನ್ನ ತಾಯಿ, ನನ್ನ ತಂದೆ ಎಷ್ಟು ಕಣ್ಣೀರ ಲಗ್ನ ಮಾಡಿಕೊಂಡ್ರು ಕೂಡ ಅವರೆಲ್ಲ ನನ್ನ ತಾಯಿ ಸಮಾನ ಮಾಡಿಬಿಟ್ಟಿದ್ದಾರೆ. ಯಾರು ಅಂತಾರೆ ಈಗ. ಅಷ್ಟೇ ಅಲ್ಲ, ಯಾವ ಜೀವ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾರೆ. ಭೀಷ್ಮ ಪ್ರತಿಜ್ಞೆಯನ್ನು ಮಾಡ್ತಿದ್ದಾರೆ, ನಾನು ಮದುವೆ ಮಾಡಿಕೊಂಡಿರ್ತಾನೆ ಮಕ್ಕಳಾಗಲು, ನನ್ನ ತಂದೆಗೋಸ್ಕರವಾಗಿ ಯಾವ ಜೀವ ಪರ್ಯಂತರವಾಗಿ ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡ್ತೀನಿ. ಬೋಲೋ ಗಂಗಾಪುತ್ರು ಭೀಷ್ಮಾಚಾರ್ಯ, ಗಂಗಾಪುತ್ರರಾಗಿ ಭೀಷ್ಮಾಚಾರ್ಯಗೆ ಪಾದಾರವಿಂದಿಗೆ ಗೋವಿಂದ ಗೋವಿಂದ ಸ್ಮರಣ. ಅದಕ್ಕೆ ಅಂಥ
ಭೀಷ್ಮಾಚಾರ್ಯರು ಕೂಡ ಅಂಥವ್ರಲ್ಲಿ ಹೋಗಿ ಕೇಳಬೇಕು ಅಂತಂದು. ಯಾರು? ಕೃಷ್ಣ ಬಂದ. ಭೀಷ್ಮಾಚಾರ್ಯ ಶರತಲ್ಪದಲ್ಲಿ ಮಲಗಿದ್ದಾರೆ. ಏನು? ಯಾಕೆ? ಇಚ್ಛಾಮರಣ. ಹೇಳಿ, ನೀನು ಯಾವಾಗ ಸಾಯೋದು ಗ್ಯಾರಂಟಿ, ಜಾತಸ್ಸಹಿ ಮರಣ ಧ್ರುವಂ. ಆದರೆ ಟೈಮ್ ಮಾತ್ರ ಅವ್ರಿಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ನಮಗೆಲ್ಲ ಟೈಮ್ ನಾವು ಸಾಯ್ತೀವಿ, ಬಟ್ ಟೈಮೂ ಆಪ್ಷನ್ ಇಲ್ಲ, ಯಾವುದೂ ಆಪ್ಷನ್ ಇಲ್ಲ ನಮಗೆ. ಆದರೆ ಭೀಷ್ಮಾಚಾರ್ಯ ಮಾತ್ರ ಸಮಯದ ಅವಕಾಶವನ್ನು ಕೊಟ್ಬಿಟ್ಟು ನೀನು ಯಾವಾಗ ಇಚ್ಛೆ ಪಡ್ತೀಯಾ ದೇಹವನ್ನು ತ್ಯಾಗ ಮಾಡಬೇಕು. ಆ ಉತ್ತರಾಯಣ ಕಾಲವನ್ನು ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೀನಿ. ಆಗ ಧರ್ಮರಾಜ ಬಂದು ಭೀಷ್ಮಾಚಾರ್ಯ ಕೇಳಿದಾಗ, ನನಗೀಗೆ ಮಹಾಭಾರತದಲ್ಲಿ ಯುದ್ಧ ಮಾಡಿ ಪಾಪ ಬಂದು ಇದನ್ನು ಕಳ್ಕೊಳ್ಳೋ ಕ್ರಮ ಹೇಗೆ ಅಂತ ಕೇಳಿಕೊಂಡಾಗ ಅವರ ಬಾಯಲ್ಲಿ ಒಂದು ಮಂತ್ರ ಬರುತ್ತೆ. ಆ ಮಂತ್ರ ಎಲ್ಲ ಶ್ರಾದ್ದಗಳಲ್ಲೂ ಕೂಡ ಹೇಳ್ಬಿಟ್ಟಿದ್ದಾರೆ. ಯದಿಚ್ಛಸಿ ಮಹಾರಾಜ ಸರ್ವತೀರ್ಥ ಅವಗಾಹನಂ ವಿಪ್ರವಾದ ವಿನಿರ್ಮುಕ್ತಂ ತೋಯಂ ಶಿರಸಿ ಧಾರಯ. ಯದಿಚ್ಛಸಿ ಮಹಾರಾಜ, ಒಂದು ಪಕ್ಷ ನಿನ್ನ ಪಾಪವನ್ನು ಕಳ್ಕೋಬೇಕು ಅಂತ ಏನಾದ್ರು ಇಚ್ಛೆ ಪಟ್ಟಿದ್ದೀಯಾ? ಯದಿಚ್ಛಸಿ ಮಹಾರಾಜ ಸರ್ವತೀರ್ಥ ಅವಗಾಹನಂ. ನಮಗೇನು ಪಾಪ ಬಂತು ಅಂದರೆ ಗಂಗಾ ನದಿ ಸ್ನಾನಕ್ಕೆ ಹೋಗ್ಬಿಡ್ತೀವಿ, ಪ್ರಯಾಗ ಸ್ನಾನಕ್ಕೆ ಹೊರಟೋಗ್ತೀವಿ, ಸರೋವರದಲ್ಲಿ ಬಾವಿಯಲ್ಲಿ ಸ್ನಾನ ಮಾಡಿ ಶುದ್ಧರಾದ್ವಿ ಅಂತ ಹೇಳ್ಕೊಂಡ್ಬಿಡ್ತೀವಿ. ಇಲ್ಲಾಂದರೆ ಪುಂಡರೀಕಾಕ್ಷ ಅಂತ ಹೇಳ್ಬಿಡ್ತೀವಿ ನಾವು. ಅದಕ್ಕಂತಾರೆ ಯದಿಚ್ಛಸಿ ಮಹಾರಾಜ ಸರ್ವತೀರ್ಥ ಅವಗಾಹನಂ. ಪಾಪವನ್ನು ಕಳ್ಕೋಬೇಕಾದ್ರೆ ಎಲ್ಲ ತೀರ್ಥ ಸ್ನಾನ ಮಾಡಬೇಕು ಅನ್ಕೊಂಡಿದ್ಯಲ್ವ. ವಿಪ್ರಪಾದಾವಿ ನಿರ್ಮುಕ್ತಂ ತೋಯಂ ಶಿರಿಸಿದಾರಯ. ಏನು ಮಾಡಬೇಡ, ಬ್ರಾಹ್ಮಣರ ಪಾದವನ್ನು ತೊಳೆದ್ಬಿಡು ಸಾಕು, ನಿಂಗೆಲ್ಲ ಪಾಪಗಳು ದೂರ ಆಗುತ್ತೆ ಅಂದ್ಬಿಟ್ಟು. ನೋಡಿ, ಬ್ರಾಹ್ಮಣರ ಪಾದ ಪ್ರಕ್ಷಾಳನೆ ಶ್ರಾದ್ದದಲ್ಲಿ ಬಹುಮುಖ್ಯವಾಗಿರತಕ್ಕಂಥ ಒಂದು ಪ್ರಸಂಗ ಇದೆ. ಈ ರೀತಿಯಾಗಿ ಶ್ರಾದ್ದದಲ್ಲಿ ಪಾದ ಪ್ರಕ್ಷಾಳನೆ, ಅನ್ನ ಪ್ರದಾನ ಮಾಡೋದು, ಅವರಿಗೆ ಆಸನವನ್ನು ಕೊಡೋದು, ಗೋತ್ರ ಮಂತ್ರ ಉಚ್ಚಾರಣೆ ಮಾಡೋದು, ಇವೆಲ್ಲರೂ ಕೂಡ ಅವರಿಗೆ ಶ್ರದ್ಧಾಭಕ್ತಿಯನ್ನು ಮಾಡತಕ್ಕಂಥ ಕ್ರಮ ಇದೆ. ಇನ್ನು ಮುಂದಿನ ವಿಚಾರವನ್ನು ನಾಳೆ ದಿವಸ ತಿಳ್ಕೊಳ್ಳೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಆಂಜನೇಯ ವರದ ಗೋವಿಂದ, ಪ್ರಹ್ಲಾದ ವರದ ಗೋವಿಂದ, ನಮಃ ಪಾರ್ವತಿಪತೆ.